ರೆಕಾರ್ಡ್. ಓಕೆ, ಆಲ್ ಬಾಯ್ಸ್ ಬಂದಿದ್ದೀರಾ? ಎಸ್. ಬಂದಿದ್. ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ಆಗ್ಲಿ, ಆಡಿಯನ್ಸ್ ಆಗ್ಲಿ, ಎಲ್ಲ ಇಡೀ ಕರ್ನಾಟಕ ಜನತೆಗೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ನೋಡ್ತಿದ್ರು ಪರವಾಗಿಲ್ಲ, ನಿಮ್ಗೆಲ್ಲ ಒಂದು ಹಾಯ್. ಇಲ್ಲಿ ಒಂದು 4 ಜನ ಕುತ್ಕೊಂಡೇನೋ ಮಾತಾಡ್ತಿದ್ವಿ. ಸೊ ಅದ್ ಏನ್ರ ಬಗ್ಗೆ ಮಾತಾಡ್ತಿದೀವಿ ಅನ್ನೋದೇ ನಮ್ಮ ಚರ್ಚೆ. ಸೊ ನಮ್ಮ ಚಾನಲ್ ಹೆಸರೇ ಸಿನಿಮಾ ಮಾತುಕತೆ. ಸಿನಿಮಾದ ಬಗ್ಗೆ ಮಾತುಕತೆ, ಕಥೆಯ ಬಗ್ಗೆ ಸಿನಿಮಾ, ಸಿನಿಮಾ ಬಗ್ಗೆ ಮಾತು. ಸೊ ಇಟ್ಸ್ ಲೈಕ್ ಅ ಮಿಕ್ಸ್ ಆಫ್ ಆಲ್. ಫಿಲ್ಮ್ ಬಗ್ಗೆ ಮಾತಾಡ್ತೀವಿ, ಕಥೆಗಳ ಬಗ್ಗೆ ಮಾತಾಡ್ತೀವಿ, ನಮ್ಮಮ್ಮ ಒಪಿನಿಯನ್ ಮಾತಾಡ್ತೀವಿ. 5 ಕೋಟಿ ಕನ್ನಡಿಗರ ಆಸ್ತಿ ಇದೆಯಲ್ಲ, ಈಗ ಅದು ತುಂಬಾ ಜನ ಆಗಿದ್ದಾರೆ. ಸೊ ಇರೋ ಬೆಂಗಳೂರಲ್ಲಿ ಮಿಕ್ಸ್ ಮಸಾಲ ಆಗಿರುವಂತ ಆಡಿಯನ್ಸ್ ನ ನಾವು 4 ಜನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಾನು ಅರ್ಬನ್ ಅಲ್ಲೇ ಹುಟ್ಟಿರೋದ್ರಿಂದ ಅರ್ಬನ್ ಆಡಿಯನ್ಸ್ ಹೆಂಗ್ ಥಿಂಕ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿದ್ರೆ, ನೋ ಪುನೀತ್ ಇವನ್ ಬಂದು ಒಂದು ಶಿವಮೊಗ್ಗ ಈ ತರ ಇರುವಂತ ಹುಡುಗ, ಅವನು ಅದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಅವ್ನ್ ಥಾಟು. ಇನ್ನೊಬ್ಬ ಮನು ಬಂದು ಇವನು ಆ ಅವನು ರೆಪ್ರೆಸೆಂಟ್ ಮಾಡ್ತಾನೆ ಬಸವನಗುಡಿ ಈ ತರದೆಲ್ಲ. ಸೊ ನವೀನ ಬಂದು ಚಿಕ್ಕಪೇಟೆ, ಚಾಮರಾಜಪೇಟೆ ಈ ತರದ್ದು. ಬೇಸಿಕಲಿ ನವೀನ ಇಸ್ ಅ ತಮಿಳಿಯನ್ ಗಾಯ್. ಸೊ ಅವನು ಬೆಂಗಳೂರಲ್ಲೇ ಬಾರ್ನ್ ಅಂಡ್ ಬಾಟಪ್ ಆಗಿದ್ರು. ಸೊ ಅವನು ಆ ಪಾಯಿಂಟ್ ಆಫ್ ವ್ಯೂ ಹಿಂಗ್ ನೋಡ್ತಾನೆ ಅನ್ನೋದೇ ಓವರ್ ಆಲ್ ಕಾನ್ಸೆಪ್ಟ್. ಸೊ ನಾವು ಒಂದು ಡಿಫರೆಂಟ್ ಮೀಡಿಯಂ ಆಫ್ ಆಡಿಯನ್ಸ್ ನ ನಾವು ಅಟೆಂಡ್ ಮಾಡ್ತಿದೀವಿ. ಸೊ ಇದು ನಮ್ಮ ಮಾತು ಕತೆ, ಏನರ ಬಗ್ಗೆ, ಸಿನಿಮಾ ಬಗ್ಗೆ. ಸೊ ಸಿನಿಮಾ ಮಾತು ಕತೆ. ಸೊ ಇವಾಗ ನಮ್ಮ ಟಾಪಿಕ್ ಬಂದು ಕಾಂತಾರ ಚಾಪ್ಟರ್ 1. ಸೊ ಎಲ್ಲಾರು ರೀಸೆಂಟ್ ಆಗಿ ಈಗ OTT ಬಂದಿದೆ, ಅಮೆಝಾನ್ ಪ್ರೈಮ್ ಅಲ್ಲಿ ಲೈವ್ ಆಗ್ತಿದೆ. ಸೊ ನೀವೆಲ್ಲ ನೋಡಿದಿರ ಅನ್ಸುತ್ತೆ. ಕನ್ನಡದ ಪ್ರೈಡ್ ಕಾಂತಾರ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಪುನೀತ್ ಇದ್ದಾರೆ. ನಮಸ್ಕಾರ ಪುನೀತ್. ಮನು ಇದ್ದಾನೆ. ಅಣ್ಣ. ಆಮೇಲೆ ನಮ್ಮ ನವೀನ್ ಇದ್ದಾನೆ. ಹಾಯ್ ಮೋಹನ್. ಹಾಯ್. ಎಸ್. ಸೊ ಇವತ್ತಿನ ನಮ್ಮ ಟಾಪಿಕ್ ಕಾಂತಾರ ಚಾಪ್ಟರ್ 1. ಸೊ ಎಲ್ಲಾರು ಕಾಂತಾರ ಚಾಪ್ಟರ್ 1 ನೋಡಿದಿರಾ? ನೋಡಿದೀವಿ. ನೋಡಿದೀವಿ. ಅದಕ್ಕಿಂತ ನೋಡಿದೀವಿ ಅನ್ನೋ ಹೋಗಕ್ ಮುಂಚೆ ಇವತ್ತೊಂದು ನ್ಯೂಸ್ ಅಪ್ಡೇಟ್ ಬಂದಿದ್ದು ನನಗೇನು ಅಂದ್ರೆ, ಲೈಕ್ ಈಗ ಟ್ವಿಟರ್ ಅಲ್ಲಿ ಏನ್ ಟ್ರೆಂಡ್ ಆಗ್ತಿದೆ ಅಂದ್ರೆ 883 crores ಗ್ರಾಸ್ ಆಗಿದೆ ವರ್ಲ್ಡ್ ವೈಡ್ ಅನ್ನೋದು ಒಂದು ಅನ್ಅಫಿಷಿಯಲ್ ನ್ಯೂಸ್. ಪ್ಲಸ್ ಅನ್ಅಫಿಷಿಯಲ್ ರೈಟ್ಸ್ ಎಷ್ಟು ಅಂದ್ರೆ 120 crores ಅಂತ ರೂಮರ್ಸ್ ಇತ್ತು. ಅಂಡ್ ಸ್ಯಾಟಲೈಟ್ಸ್ ಇವೆಲ್ಲ ಕೌಂಟ್ ಮಾಡಿದ್ರೆ ಆಲ್ಮೋಸ್ಟ್ 1000 crores ಬಿಸ್ನೆಸ್ ಆಗಿದೆ ಅಂತ, ರೀಚ್ ಆಗಿದೆ ಅನ್ನೋದು ಒಂದು ಪಾಸಿಟಿವ್ ಪಾಯಿಂಟ್. ಬಲ್ಲ ಮೂಲಗಳು. ಸೊ ಥ್ಯಾಂಕ್ಸ್ ಫಾರ್ ಇಟ್. ಸೂಪರ್ ಸೂಪರ್ ಸೂಪರ್. ಸೊ ಸೆಕೆಂಡ್ ಕನ್ನಡ ಮೂವಿ ಅನ್ನೋದು ಆಫ್ಟರ್ KGF 1000 crores ಪ್ಲಸ್ ಆಗಿರೋದು. ಸೂಪರ್ ಸೂಪರ್ ಸೂಪರ್. ಸೊ ಇಲ್ಲಿ ಈ ಚಾನಲ್ ಅಲ್ಲಿ ನಾವೇನೇನ್ ಮಾತಾಡ್ತೀವಿ ಅದು ಒಂಥರ ಒಂದು 4 ಜನ ಒಂದು ಹಳ್ಳಿಕಟ್ಟೆ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋದು ಹೆಂಗಿರುತ್ತೆ ಗೊತ್ತಾ, ಆ ತರನೇ ಫೀಲ್ ಅಲ್ಲಿ ಇರುತ್ತೆ. ಇದ್ರಲ್ಲೆಲ್ಲೂ ನಾವು ಫಿಲ್ಟರ್ ಇಲ್ಲ, ನಾವು ಅದಕ್ಕೆ ಫಿಲ್ಟರ್ ಹಾಕಿಲ್ಲ. ಮನೇಲಿ ಹೆಂಗೆ ಇದೀವ ಲೈಟ್ ಅಲ್ಲ ಹಂಗೆ ಇದೀವಿ. ಸೊ ಫಿಲ್ಟರ್ ಇರಲ್ಲ. ಇಟ್ಸ್ ಹೆಂಗಿರುತ್ತೆ ಅಂದ್ರೆ ಒಬ್ರು ಒಂದು ಅಳ್ತೆ ಮಾತಾಡೋದು ಹೆಂಗಿರುತ್ತೆ, ಒಂದು ಟೀ ಹೊಡ್ಕೊಂಡು ಇಲ್ಲ ಒಂದು ದಮ್ ಹೊಡ್ಕೊಂಡು, ಅದೇ ತರನೇ ಇರುತ್ತೆ. ಸೊ ಯು ಶುಡ್ ಆಲ್ ಲೈಕ್ ಅಸ್, ಸಪೋರ್ಟ್ ಅಸ್. ಎಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ಮಾತಾಡ. ಕಾಂತಾರನ ಎಲ್ಲಿ ಕೇಳಿಸ್ತಿಲ್ಲ, ಇನ್ನೊಂದ್ಸತಿ ಹೇಳೋ. ಕಾಂತಾರನ ಎಲ್ಲೆಲ್ಲಿ ನೋಡಿದ್ರಿ? ಎಲ್ಲೆಲ್ಲಿ ಯಾವ ಥಿಯೇಟರ್ ಅಲ್ಲ ಹಿಂಗೆ ಯಾವ ಥಿಯೇಟರ್ ನೋಡಿದ್ರಿ? ಹಂಗೆ ಕೇಳೋ. ನಮ್ ಊರ್ ವೇಷಿ. ಲೂಲು ಮಾಲು ಪೇಡ್ ಪ್ರೀಮಿಯರ್ ಅನ್ಸುತ್ತೆ. ಪೇಡ್ ಪ್ರೀಮಿಯರ್ ಆಕ್ಚುಲಿ ನಾನು ಹೇಳು ಮಗ, ನೀನ್ ನೋಡ್ದೆ? ನಾನ್ ಸಿದ್ದೇಶ್ವರ JP ನಗರ್ ಫಸ್ಟ್ ಡೇ 6 AM ಶೋ. ಆಕ್ಚುಲಿ ನಾನು ಹೋಗಿದ್ದು. ಶಬಾಷ್. ಸೊ ನಾನು ಆಕ್ಚುಲಿ ಹೋಗಿದ್ದು, ಪ್ರೀಮಿಯಂಗೆ ಹೋಗಿದ್ದು. ಈ ಊಟ ಮಾಡಾದ್ಮೇಲೆ ಬಾಯ್ ಅನ್ಸುತ್ತೆ. ಪೇಡ್ ಪ್ರೀಮಿಯರ್ ಶೋ ಹೋಗಿದ್ದು. ಸೊ ಏನಕ್ಕಂದ್ರೆ ರಿವ್ಯೂಗಿಂತ ಮುಂಚೆ ರಿವ್ಯೂಗಳು ಬಂದ್ರೆ ಅದ್ ಹಂಗ್ ಚೆನ್ನಾಗಿದಂತೆ, ಇದು ಫಸ್ಟ್ ಹಾಫ್ ಚೆನ್ನಾಗಿದಂತೆ, ಸೆಕೆಂಡ್ ಹಾಫ್ ಚೆನ್ನಾಗಿದಂತೆ, ಅಲ್ಲಿ ಹಿಂಗ್ ಹೊಡಿತಾನಂತೆ, ಇದು ಬಂದ್ ಹೆಂಗ್ ಹೊಡಿತಾನೆ ಅಂತ. ಸೊ ಇದು ಬೇಡ ಅನ್ಬಿಟ್ಟು ನಾವೇನ್ ಮಾಡೋ ಪೇಡ್ ಪ್ರೀಮಿಯರ್ ಶೋಗೆ ಹೋಗ್ಬಿಟ್ಟಿದ್ದು. ಸೊ ದಟ್ ಒಂದು ಹೊಸ ವಿಷನ್ ಸಿಗುತ್ತೆ ಅಂತ. ಸೊ ಅದ್ರಲ್ಲಿ ಪೇಡ್ ಪ್ರೀಮಿಯರ್ ಅಲ್ಲಿ ನೋಡಿದ್ದು ನನ್ನ ಒಂದು ಥಾಟು. ಆಕ್ಚುಲಿ ಅದು ನೋಡಾದ್ಮೇಲೆ ಮನು ಕೇಳಿದೆ ಹೆಂಗಿದೆ ಅಂತ, ಬಟ್ ಸ್ಟಿಲ್ ನಾನು ಹೇಳಿಲ್ಲ. ಏನಕ್ಕೆ ಅಂದ್ರೆ ಅವ್ನು ಒಂದು ಎಕ್ಸ್ಪೀರಿಯನ್ಸ್ ನೋಡಿ ಹೇಳಿ. ಬಿಕಾಸ್ ಫಸ್ಟ್
ಶೋ ಅಂದ್ರೆ ಒಂದು ಅಫಿಷಿಯಲ್ ಆಗಿ ಫಸ್ಟ್ ಹೋಗೋದೇ ಬೆಳಗ್ಗೆ 6 ಗಂಟೆಗೆ ಅನ್ಕೊಳ್ಳಿ. ಸೊ ಅಲ್ಲೇನೆ ಒಂದು ಎಕ್ಸ್ಪೀರಿಯನ್ಸ್ ನ ಕೆಡಿಸಬಾರ್ದು ಅಂತ ಅನ್ಬಿಟ್ಟು ನಾನು ಅದೇನು ರಿವ್ಯೂ ಹೇಳಿರ್ಲಿಲ್ಲ. ಸೊ ನಿಮ್ಗೆ ಏನ್ ಅನ್ಸ್ತು? ಐ ಸ್ಟಾರ್ಟ್ ವಿತ್ ಮನು. ನಿಮ್ಗೆ ಏನ್ ಅನ್ಸ್ತಮ್ಮ? ನಾನು ನಮ್ ಫ್ರೆಂಡ್ ಕುಶಾಲ್ ಅನ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಶೋ ಹೋಗಿದ್ವಿ, ಸಿದ್ದೇಶ್ವರ JP ನಗರ್. ಆಸ್ ಯೂಶಲ್ ಹೌಸ್ಫುಲ್ ಶೋಸ್. ಹೆಂಗಿದ್ರು ಪೇಡ್ ಪ್ರೀಮಿಯರ್ ನೀವೆಲ್ಲ ನೋಡ್ಕೊಂಡ್ ಬಂದಿ, ಎಷ್ಟೊಂದ್ ಜನ ಕೇಳಿದ್ಕೆ ಫಾಸ್ಟ್ ಫಿಲಿಮ್ಸ್ ಹೆವಿ ಇತ್ತು, ಹೌಸ್ಫುಲ್ ಆಗಿತ್ತು. ನನಗೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ರೀಚ್ ಆಗಿತ್ತು ಫಸ್ಟ್ ಡೇ ನೋಡಿದಾಗ. ಆ ಜನ ಮುಂದೆ ಪುನೀತ ಏನ್ ಅನ್ಸ್ತು? ಫಸ್ಟ್ ಮೂವಿ ಕೊಟ್ಟಷ್ಟು ಹೈ ಕೊಟ್ಟಿಲ್ಲ, ಕೆಲವುದೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಬಂತು. ಅಂದ್ರೆ ಕೆಲವು ಟ್ವಿಸ್ಟ್ ಗಳೆಲ್ಲ ಸ್ಟಾರ್ಟಿಂಗ್ ಅಂತ ಎಕ್ಸ್ಪೆಕ್ಟ್ ಸ್ವಲ್ಪ ಮಿಕ್ಸ್ಡ್ ಇತ್ತು. ಫಸ್ಟ್ ಹಾಫ್ ಮಾತ್ರ ಸೂಪರ್ ಅನ್ಸ್ತು, ಸೆಕೆಂಡ್ ಹಾಫ್ ಸ್ವಲ್ಪ ಇತ್ತು. ಓಕೆ, ನಿಮ್ಗೆ ಅನ್ಸ್ತಮ್ಮ ನವೀನ? ಇವಾಗ ಪುನೀತ ಹೇಳ್ದಂಗೆ ನಾನು ಫಸ್ಟ್ ಪಾರ್ಟ್ ನೋಡಿಲ್ಲ, ಈಗ ಚಾಪ್ಟರ್ ನೋಡಿರೋದು. ನನಗೆ ಇಷ್ಟ ಆಯ್ತು, ಬಟ್ ಫಸ್ಟ್ ಕಾಲ್ಗನೆ ನೋಡಕ್ ಆಗಿಲ್ಲ ಮೂವಿ. ಯಾಕಂದ್ರೆ ಆಡಿಯನ್ಸ್ ಎಲ್ಲಿ ನಾವ್ ಹೋಗಿದ್ರೆ ಸಿಂಗ ತೆಲ್ಟ್ರು ಬಂದು ಶಟಲ್ ಆಗಕ್ಕೆ ಒಂದ್ 20 ನಿಮಿಷ ಆಯ್ತು. ಎಲ್ಲ ಗಡ್ಡ ಎಲ್ಲ ಬಂದು ಹೋದ್ರು, ಇಲ್ಲಿ ನೋಡಕ್ಕೆ ಆಗಿಲ್ಲ. ಎಲ್ಲಿ ಕರೆಕ್ಟ್ ಆಗಿ ಆಡಿಯನ್ಸ್ ಬಂದು ಟಾರ್ಚ್ ಹೊಡ್ಕೊಂಡು ಅದ್ ಮಾಡ್ಕೊಂಡು ಒಂದು 1/4 ಗಂಟೆ 20 ನಿಮಿಷ ಅಲ್ಲೇ ಹೋಗಿತ್ತು, 1/4 ಗಂಟೆ ನೋಡಕ್ ಆಗಿಲ್ಲ. ಬಟ್ ಇದ್ರೂ ಚೆನ್ನಾಗಿತ್ತು. ರಿಷಬ್ ಶೆಟ್ಟಿ ಎಂಟ್ರಿಯಿಂದ ನೋಡಿದ್ ನಾನು ಸಿನಿಮಾ. ಅಲ್ಲಿವರೆಗೂ ಅರ್ಥ ಆಗಿಲ್ಲ. ಡಿಸ್ಟರ್ಬೆನ್ಸ್ ತುಂಬಾ, ಅದೇ ನಾವು ತುಂಬಾ ಡಿಸ್ಟರ್ಬೆನ್ಸ್. ಅದೇ ಆಡಿಯನ್ಸ್ ಕೈಲಿ ಒಂದ್ ಮಾತು ಏನಂದ್ರೆ, ಶೋ 6 ಗಂಟೆ ಶೋ ಅಂದ್ರೆ 5:55 ಬಂದು ಕುತ್ಕೋಬಿಡಿ. ಸುಮ್ನೆ 6 ಗಂಟೆಗೆ ಬಂದು ವ್ಯೂವರ್ಸ್ ನ ಸುಮ್ನೆ ಡಿಸ್ಟರ್ಬ್ ಮಾಡಬಾರ್ದು. ಎಲ್ಲ ನಿಲ್ತಾರ ಪಕ್ಕದ ಮನೆ ದೂರ ಬರ್ಬೇಕು, ಟ್ರಾಫಿಕ್ ಅದು ಇದು ಮಣ್ಣು ಮಸಿ, ಪಾರ್ಕಿಂಗ್ ಲಾಟ್ ಬಂದು ಟಾರ್ಚ್ ಹೊಡಿತಾರೆ. ಈ ಕಡೆ ಅದ್ ಟ್ಯೂಬ್ಲೈಟ್ ಹಾಕಿ ಕಣ್ಮುಂದೆ ಹೊಡಿತಾವ್ರೆ, ನೋಡಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಅವ್ರಿಗೆ ಹೋಗಿ ಅವ್ರ ಕೆಲ್ಸದವ್ರಿಗೆ ಹೇಳಿ ಲೈಟ್ ಆಫ್ ಮಾಡಿಸಿ ಆಮೇಲೆ ನೋಡಿದ್ದು ಮೂವಿ. ಚೆನ್ನಾಗಿ, ಇನ್ನೇನ್ ಮಾಡ್ಲಿ, ಸಿನಿಮಾ ನೋಡ್ಬೇಕಲ್ಲ. ಪ್ರೊಜೆಕ್ಟರ್ ಸೊ ನನ್ಗೇನ್ ಅನ್ಸ್ತು ಅಂದ್ರೆ, ಅಂದ್ರೆ ಏನೋ ರಿವ್ಯೂ ಏನೋ ಗೊತ್ತೇ ಆಗ್ಬಾರ್ದು, ಒಂದು ಫ್ರೆಶ್ ಥಾಟ್ ಅಲ್ಲೇ ನೋಡ್ಲೇಬೇಕು ಅಂದ್ಬಿಟ್ಟು ನಾನೇನ್ ಮಾಡಿದ್ದು, ಪೇಡ್ ಪ್ರೀಮಿಯರ್ ಇದ್ದಲ್ಲ. ನನಗೆ ಅನಿಸ್ತು ಫಸ್ಟ್ ಆಫ್ ಸೀರಿಯಸ್ಲಿ ನಾನು ಓಪನ್ ಆಗಿ ಹೇಳ್ತಿರೋದು, ಬೇಕಾದ್ರೆ ಬೈದ್ರು ಪರವಾಗಿಲ್ಲ. ನನಗೆ ಅನಿಸಿದ್ದು ಅಂದ್ರೆ, ಯಾಕಂದ್ರೆ ನಾನು ಅದು ಫಸ್ಟ್ ನೋಡಿದ್ದೆ, ಕಾಂತಾರ 1 ನೋಡಿದ್ನಲ್ಲ, ಸೊ ಫಸ್ಟ್ ಪಾರ್ಟ್ ನೋಡಿದ್ನಲ್ಲ. ಸೊ ಅದಕ್ಕೆ ನನಗೆ ಅನಿಸ್ತು, ಏನೋ ಕ್ರೇಜ್ ಆಗಿದೆ, ವರ್ಲ್ಡ್ ಬಿಲ್ಡಿಂಗ್ ನಮ್ಗೆ ಐಡಿಯಾ ಇತ್ತು. ಇದು ಹಿಂಗಿರುತ್ತೆ, ಇದ್ರಲ್ಲಿ ನಡೆಯುತ್ತೆ, ಇದೆಲ್ಲ ಹಿಂಗಿರುತ್ತೆ. ಆಮೇಲೆ ಟ್ರೈಲರ್ ಅಲ್ಲಿ ಬೇಡ, ಆಮೇಲೆ ಮೇಕಿಂಗ್ ವಿಡಿಯೋ ಒಂದ್ ಬಿಟ್ಟಿದ್ರು, ಅದ್ ಮಾತ್ರ ಸಾಕಾಗಿತ್ತು, ಇಂಟ್ರೊಡಕ್ಷನ್ ಆಗೋದು. ಸೊ ಇದೆಲ್ಲ ನೋಡಿದಾಗ ಏನಂತೂ ಒಂದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಮಾಡಿತ್ತು, ಏನೋ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಇದು ಬಿಯಾನ್ 1:2 1:3 ತರ ಇದ್ದೇ ಇರುತ್ತೆ ಫಸ್ಟ್ ಪಾರ್ಟ್ ಗಿಂತ ಅಂತ. ಸೊ ಆ ಎಕ್ಸ್ಪೆಕ್ಟೇಷನ್ ಕೂತ್ಕೊಂಡೆ. ಬಟ್ ಫಸ್ಟ್ ಆಫ್ ನನಗೆ ಹಿಂಗಿತ್ತು ಅಂದ್ರೆ, ಲಿಟರಲಿ ನಾನು ಹೇಳ್ತಿರೋದು, ಅದ್ ನನಗೆ ಯಾಕೋ ಡಿಸಪಾಯಿಂಟ್ಮೆಂಟ್ ಆಯ್ತು. ಮೇ ಬಿ ಗೊತ್ತಿಲ್ಲ, ಮೇ ಬಿ ರಿಷಬ್ ಶೆಟ್ಟಿ ಅವರು ಪ್ಲಾನೇ ಆಗಿ ಮಾಡಿದ್ರು ಅನ್ಸುತ್ತೆ. ಫಸ್ಟ್ ಹಾಫ್ ಸ್ವಲ್ಪ ಲೋ ಫೇಸಿಂಗ್ ಕೊಡೋಣ, ಸೊ ಸೆಕೆಂಡ್ ಹಾಫ್ ಕೊಡುವಂತ ಥ್ರಿಲ್ ಅವ್ರಿಗೆ ಹೈ ಆಗ್ಲಿ ಅಂತ. ಇಲ್ಲ ಮೇ ಬಿ ಹಿಂಗೆ ಅಂತ ಗೊತ್ತಿಲ್ಲ. ನನಗದು ತುಂಬಾನೇ ಒಂದಷ್ಟು ಕಡೆ ಪಾಯಿಂಟ್ಸ್ ಗಳಿದೆ, ಅದು ಮಾತಾಡೋಣ ಮುಂದಕ್ಕೆ. ಬಟ್ ನನಗೆ ಅದು ಫಸ್ಟ್ ಹಾಫ್ ಸ್ವಲ್ಪ ವರ್ಕ್ ಆಗಿಲ್ಲ. ನಾನು ಇಂಟರ್ವಲ್ ಬ್ಲಾಕ್ ಅಲ್ಲಿ ಏನಿದು ಹಿಂಗ ಆಗ್ಬಿಡ್ತಲ್ಲ, ಹಿಂಗೆ ಬಂದು ನಿಂತ್ಕೊಂಡಲ್ಲ, ಏನಿದು ಅಂತ ಅನ್ಸುತ್ತು. ಆಕ್ಚುಲಿ ಸೆಕೆಂಡ್ ಹಾಫ್ ಅಲ್ಲಿ ನಮ್ಗೆ ಇಟ್ ವಾಸ್ ಅ ಬ್ಯಾಂಗರ್. ಸೊ ಇಟ್ ಟುಕ್ ಇನ್ ಅ ಡಿಫ್ರೆಂಟ್ ಲೆವೆಲ್. ಒಂದೊಂದು ಪಾಯಿಂಟ್ ಅದು ತಲೆ ಮೇಲಿಂದಾನೇ ಹೊರಟಾಯ್ತು. ಅದೊಂಥರ ಕಾಂತಾರದಿಂದ ಅದು ಬಾಹುಬಲಿ ಆಗೋಯ್ತು ಸೆಕೆಂಡ್ ಹಾಫ್ ಅಲ್ಲ. ಬಟ್ ಓವರ್ ಆಲ್ ನಂಗೆ ನೋಡಿದಾಗ ಅನ್ಸುತ್ತು, ಓವರ್ ಆಲ್ ಒಂದು ಫಿಲ್ಮ್ ಎಲ್ಲ ನೋಡಿ ಈಚೆ ಬಂದ್ಮೇಲೆ ನಂಗೆ ಫಸ್ಟ್ ಹಾಫ್ ನೋಡಿದಾಗ ನಂಗೆ ಇದು ಓಕೆ ಅನ್ಸುತ್ತೆ, ಏನೋ ಮಿಸ್ ಹೊಡಿಯೋ ತರ ಇದೆ ಅಂತ ಅನ್ಸುತ್ತು. ಸೆಕೆಂಡ್ ಹಾಫ್ ಬಂದು ಈಚೆ ಬಂದ್ಮೇಲೆ ನಂಗೆ ಅನ್ಸಿದ್ದೇನಂದ್ರೆ, ಇಲ್ಲ ಇದು ಓವರ್ ಆಲ್ ಒಂದು ಬೇರೆ ತರ ಇದೆ. ಅಂಡ್ ಇದ್ರಲ್ಲಿ ರಿಷಬ್ ಶೆಟ್ಟಿ ಮಾಡಿದಂತೂ ಇಟ್ಸ್ ಲೈಕ್ ಅ ಒನ್ ಮ್ಯಾನ್ ಶೋ ಸೀರಿಯಸ್ಲಿ. ಅದು ಒನ್ಸ್ ಹೆಂಗೆ ನಮ್ಗೆ ಅಲ್ಲಿ ಎಷ್ಟಲ್ಲಿ ಹಿಂಗೆ ಒಬ್ಬರೇ ಒನ್ ಮ್ಯಾನ್ ಶೋ ಮಾಡಿದ್ರು. ಸೊ ಅಲ್ಲಿ ಏನಿತ್ತು ಅಂದ್ರೆ, ಡೈರೆಕ್ಟರ್ ಬೇರೆ ಇದ್ರು, ಹೀರೋ ಬೇರೆ ಇದ್ರು. ಬಟ್ ಇಲ್ಲೇನಂದ್ರೆ ಓನ್ಲಿ ಡೈರೆಕ್ಟರ್, ಓನ್ಲಿ ಆಕ್ಟರ್ ಇಸ್ ಓನ್ಲಿ ಒನ್ ಪರ್ಸನ್ ಅಂದ್ರೆ ರಿಷಬ್ ಶೆಟ್ಟಿ. ಸೊ ಇವ್ರು ಹೆಂಗೆ ಅಂದ್ರೆ ಒನ್ ಮ್ಯಾನ್ ಶೋ ಲಿಟರಲಿ. ಅದು ಒಪ್ಕೋತೀನಿ ನಾನು. ರಿಷಬ್ ಶೆಟ್ಟಿದು 1 ಮ್ಯಾನ್ ಶೋನೆ ಸೆಕೆಂಡ್ ಹಾಫ್. ಅಂಡ್ ಅವರೇ ಎಲ್ಲ ಹೆಗ್ಲು ಮೇಲೆ ಎತ್ಕೊಂಡು ಫಿಲಮ್ ನ ಮುಂದೂಡ್ಸಿದ್ದು ಅವರೇ ಅಂತ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ನಾನು ಅದನ್ನೇ ಹಾಕಿದ್ದೆ ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ, ಸಿಂಗಲ್ ಹ್ಯಾಂಡೆಡ್ಲಿ ಎತ್ಕೊಂಡು ಹೋಗಿದ್ದಾರೆ ಫಿಲಮ್ ನ ಅಂತ. ಓಕೆ,
ಸೊ ಓವರ್ ಆಲ್ ನಿಮ್ಗೆ ಫಸ್ಟ್ ನಾನು ವಿಲ್ ಟಾಕ್ ಹೆಂಗೆ ಅಂದ್ರೆ ಏನ್ ನಿಮ್ಗೆ ಇಷ್ಟ ಆಯ್ತು ಅದ್ರ ಬಗ್ಗೆ ಮಾತಾಡೋಣ, ಏನ್ ಇಷ್ಟ ಆಗ್ಲಿಲ್ಲ ಅಂತ ಮಾತಾಡೋಣ, ಹೆಂಗ್ ಮಾತಾಡೋಣ. ಹೆಂಗಾದ್ರೂ ಸರಿ. ನೀನ್ ಆಕ್ಚುಲಿ ಅಷ್ಟೇ ಅಂದ್ರೆ ನನ್ಗನ್ಸುತ್ತೆ ರಿಷಬ್ ಶೆಟ್ಟಿ ಅವರು ಫಸ್ಟ್ ಹಾಫ್ ಫುಲ್ಲು ಸೆಟಪ್ ಮಾಡಕ್ಕೇನೆ ಟೈಮ್ ತಗೊಂಡ್ರ ಅಂತ. ಫಸ್ಟ್ ಹಾಫ್ ಫುಲ್ಲು, ಆಮೇಲೆ ಆ ಕಾಮಿಡಿ ಅಷ್ಟೊಂದಾಗಿ ವರ್ಕ್ ಆಗಿಲ್ಲ ಫಸ್ಟ್ ಹಾಫ್ ಅಲ್ಲಿ. ನನಗೂ ವರ್ಕ್ ಆಗಿಲ್ಲ. ಪಾರ್ಟ್ ಚೆನ್ನಾಗಿದೆ, ಪಾರ್ಟ್ ಚೆನ್ನಾಗಿದೆ ಆಕ್ಚುಲಿ. ಸೀನ್ ವೈಸ್ ನೋಡ್ತಾ ಹೋದ್ರೆ ಅದೆಲ್ಲದೂ ಚೆನ್ನಾಗಿ ಅನ್ಸುತ್ತೆ. ಬಟ್ ಓವರ್ ಆಲ್ ನಂಗೆಲ್ಲ ಮಿಸ್ ಹೊಡಿತು ಅನ್ಸುತ್ತೆ. ಎಸ್ಪೆಷಲಿ ಫಸ್ಟ್ ಹಾಫ್ ಫುಲ್ಲು ಸೆಟಪ್ ಟೈಮ್ ತಗೊಂಡಿದ್ದಾರೆ. ಆ ಕಾಮಿಡಿ, ಎಂಗೇಜಿಂಗ್ ಕಾಮಿಡಿ ವರ್ಕೌಟ್ ಆಗಿಲ್ಲ, ಅದು ಮಿಸ್ ಹೊಡೆದಿದ್ದು ಫಸ್ಟ್ ಹಾಫ್. ಓಕೆ, ಬಟ್ ನನ್ಗೆ ಗೊತ್ತಾ, ಹೇಳಿ ಮಗ, ಹೇಳ್ಬೇಡ. ಇಲ್ಲ ಕಾಮಿಡಿ ವರ್ಕೌಟ್ ಆಗಿಲ್ಲ ಅಂತ ನನ್ಗೂ ವರ್ಕ್ ಆಗಿಲ್ಲ ಕಾಮಿಡಿ. ಬೇಸಿಕಲಿ ಏನನ್ಸ್ತು ಗೊತ್ತಾ, ನಮ್ಗೆ ಆ ವರ್ಲ್ಡ್ ನಮ್ಗೆ ಐಡಿಯಾ ಇತ್ತು. ಅಂದ್ರೆ ಈ ವರ್ಲ್ಡ್ ಬಿಲ್ಡಿಂಗ್, ಈ ಕಥೆಗಳ ನಮ್ಗೆ ಕಾಂತಾರ 1 ಬಂದಿರಲಿಲ್ಲ ಅಂದಿದ್ರೆ ಮೇ ಬಿ ಅದು ವರ್ಲ್ಡ್ ಬಿಲ್ಡಿಂಗ್ ಟೈಮ್ ತಗೊಂಡಿದ್ರೆ ಓಕೆ ಹಿಂಗಿದೆ ಅಂತ ಅನ್ಸ್ತಿತ್ತು. ಬಟ್ ನಮ್ಗೆ ಅದು ವರ್ಲ್ಡ್ ಗೊತ್ತಿತ್ತು, ಹೆಂಗೆ ಎಲ್ಲಿ ನಡೆಯುತ್ತೆ, ಅವ್ರು ಏನ್ ಭಾಷೆಯಲ್ಲಿ ಮಾತಾಡ್ಬೋದು, ಯಾವ ತರ ಡೈಲೆಕ್ಟ್ ಅಲ್ಲಿ ಮಾತಾಡ್ಬೋದು ಅಂತ ಐಡಿಯಾ ಇತ್ತು. ಸೊ ವರ್ಲ್ಡ್ ಬಿಲ್ಡಿಂಗ್ ಏನೋ ಸ್ವಲ್ಪ ಬೇಗ ಮಾಡ್ಕೋಬಹುದಾಯ್ತು ಅನ್ಸ್ತು. ಆಮೇಲೆ ಕಾಮಿಡಿ ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಇದ್ದಿದ್ದು ಕಾಮಿಡಿ ಸ್ವಲ್ಪ ಚೆನ್ನಾಗಿ ವರ್ಕ್ ಆಯ್ತು. ಅಂದ್ರೆ ಅದು ಫಿಲಮೇ ಒಂದು ಹೊಸ ಫೀಲ್ ಇತ್ತು, ಅಂದ್ರೆ ಆತರ ನೋಡಿರ್ಲಿಲ್ಲ. ಈಗ ನಮ್ಗೆ KGF 1ಗೆ ನಾವು ನೋಡಿರ್ಲ ಆ ತರದ ವರ್ಲ್ಡ್ ಅನ್ನೋ ತರ, ನಮಗೂ ಒಂದು ಕಾಂತಾರ ವರ್ಲ್ಡ್ 1 ನೋಡಿ. ಸೊ ಇದ್ರಲ್ಲಿ ಏನಿತ್ತು ಅಂದ್ರೆ ಆ ವರ್ಲ್ಡ್ ಗೊತ್ತಿತ್ತು, ಅವ್ರದ್ದು ಹಿಂಗಿರ್ಬಹುದು ಅನ್ನೋದು ಒಂದು ಐಡಿಯಾ ಇತ್ತು. ಸೊ ಬಟ್ ಇಲ್ಲೇನಾಯ್ತು, ನಮ್ಗೆ ಸೆಟಪ್ ತುಂಬಾ ಟೈಮ್ ತಗೋಬಿಟ್ರ ನಾವು. ಅಂದ್ರೆ ಆ ರಥದ ಬೀದಿಲಿ 2 ಫೈಟ್ ನಡೀತೆ ಗೊತ್ತಾ, ಒಂದು ಇದು ಬರೋದೇನೋ ಅಂತ, ಅದೊಂಥರ ಮಲ್ಟಿಪಲ್ ಟೈಮ್ಸ್ ತುಂಬಾ ರಿಪೀಟೇಟಿವ್ ಅನ್ಸ್ತು ನನಗೆ. ಮೇ ಬಿ ಗೊತ್ತಿಲ್ಲ, ನನಗೆ ಅದು ರಿಪೀಟೇಟಿವ್ ಅನ್ಸ್ತು. ಅಂದ್ರೆ ಆ ಬೀದಿಲಿ 2 ಫೈಟ್ ಆಗುತ್ತೆ, ಆಮೇಲೆ ಇನ್ನೊಂದ್ ತರದ್ದೇನೋ ಆ ತರದ ಸ್ವಲ್ಪ ಮಿಸ್ ಹೊಡಿತು ಅನ್ಸ್ತು. ಅಪಾರ್ಟ್ ಫ್ರಮ್ ದಟ್ ಇಟ್ ವಾಸ್ ನೈಸ್. ಬಟ್ ಅದೇ ನಂಗೂ ಕಾಮಿಡಿ ಬೇಸಿಕಲಿ ವರ್ಕ್ ಆಗ್ಲಿಲ್ಲ. ನನಗೂ ಇದು ಫೋರ್ಸ್ ಫಿಟೆಡ್ ಅನ್ಸ್ತು ಬೇಸಿಕಲಿ. ಹೌದು, ಕಾಮಿಡಿ ವರ್ಕ್ ಆಗಿಲ್ಲ. ಮತ್ತೆ ಅದೇ ಕ್ಯಾರೆಕ್ಟರ್ಸ್ ಪಾರ್ಟ್ 1 ಅಲ್ಲಿ ಇದ್ದಿದ್ ಕ್ಯಾರೆಕ್ಟರ್ಸ್ ರಿಸೆಂಬಲ್ ಮಾಡ್ತಿದೆ ಇಲ್ಲೂನು. ಸೊ ಅವ್ರದ್ದು ಕಾಮಿಡಿ ಅವ್ರು ಅನ್ಕೊಂಡಂಗೆ ವರ್ಕ್ ಆಗ್ಲಿಲ್ಲ, ಅವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ವರ್ಕ್ ಆಗಿಲ್ಲ ಅಂತ ನನ್ಗೆ. ಪುನೀತ ನಿನ್ಗೆ? ಮತ್ತೆ ಕಾಮಿಡಿ ತುಂಬಾ ಸೇಮ್ ಕಾಮಿಡಿ ರಿಪೀಟ್ ಆಯ್ತು ಅನ್ಸುತ್ತೆ. ಅದೇ ಕಾಮಿಡಿ ಮತ್ತೆ 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 ಅದೇ, ಅಲ್ಲೇನೋ ಒಂದು ಇನ್ಸಿಡೆಂಟ್ ಆಯ್ತು, ಅದಕ್ಕೊಂದು ಕಾಮಿಡಿ ಇಟ್ರು, ಅದೇ ಕಾಮಿಡಿನ ಮತ್ತೆ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಅದನ್ನೇ ಇಟ್ರು. ಮತ್ತೆ ಇನ್ನೊಂದ್ 2 ಸಿಚುವೇಶನ್ ಸೇಮ್ ಕಾಮಿಡಿ, ಅದೊಂದು ಪ್ಲೇಸ್ಮೆಂಟ್ ಆಗಿದೆ ಅನ್ಸುತ್ತೆ. ಅದು ಯಾಕೋ ಸ್ವಲ್ಪ ಅಷ್ಟೊಂದು ಓಕೆ, ನವೀನ ನಿಂಗೆ? ನನಗೆ ಪುನೀತ ಹೇಳ್ದಂಗೆ ನನಗೆ ರಿಪೀಟ್ ಅನ್ಸ್ತು. ಬಟ್ ನನಗೆ ಅಷ್ಟು ಏನು ಅದು ಅಷ್ಟು ಇದಕ್ ಕೊಟ್ಟಿಲ್ಲ. ಅದು ಕಾಮಿಡಿ ಇದು ಕಾಮಿಡಿಯಾ ಅಂತ ಡೌಟ್ ಬಂದಂಗೆ ಇತ್ತು, ಹಂಗೆ ಅನ್ಸ್ತು. ಇನ್ನೊಂದೇನ್ ಗೊತ್ತಾ, ಮೇಜರ್ ಮಿಸ್ಸಿಂಗ್, ಅದು ಕಾಮಿಡಿ ತುಳು ಕನ್ನಡ ಸ್ಲ್ಯಾಂಗ್ ಇದೆ ಗೊತ್ತಾ, ಅವರಿಗೆ ಈಸಿಯಾಗಿ ಗೊತ್ತಾಗುತ್ತೆ. ನಾವು ಪಕ್ಕ ಕನ್ನಡ ನಮ್ಮಂತವ್ರಿಗೆ ಒಂದ್ ಸ್ವಲ್ಪ ಕಷ್ಟನೇ, ಅದ್ ತಗೊಳ್ಳೋಷ್ಟೊತ್ತಾಗ್ಲೇ 4 ಡೈಲಾಗ್ ಹೋಗ್ಬಿಟ್ಟಿರುತ್ತೆ. ಸೊ ಅಲ್ಲಿ ಮಿಸ್ ಹೊಡಿತೀವಿ ಅಂತ ನನ್ನ ಅನಿಸಿಕೆ. ಹೇಳು ಪುನೀತ್. ಅಲ್ಲ, ಮೇ ಬಿ ಅದೇನೋ ಫಾಲ್ಟ್ ಇರ್ಬೋದು ಅಂತ ಇದೆ. ಅಲ್ಲಿ ಸ್ಲ್ಯಾಂಗಿಗೂ ನಮ್ ಸ್ಲ್ಯಾಂಗಿಗೂ ಏನೋ ಇದಾಗದೆ ಇರ್ಬೋದು. ನಾವು ರೂಟೀನ್ ಆಗಿ ಆ ಸ್ಲ್ಯಾಂಗ್ ಕೇಳ್ತಾ ಇದ್ದಿದ್ರಿಂದ ವರ್ಕೌಟ್ ಆಗದೆ ಇರ್ಬೋದು, ಏನೋ ಗೊತ್ತಿಲ್ಲ. ಅದು ಮಿಸ್ಸಿಂಗ್. ಆಮೇಲೆ ನನ್ಗೆ ಇದು ಅಂದ್ರೆ ಸ್ಲ್ಯಾಂಗ್ ಅನ್ನೋದು ಒಂದ್ ಅನ್ಸ್ತು. ಅದು ಮೇ ಬಿ ನಿಮ್ಗೆ ಎಲ್ಲದು ವರ್ಕ್ ಆಯ್ತದ ಹೋಗುತ್ತಿಲ್ಲ. ನನಗೇನಂತ ರುಕ್ಮಿಣಿ ವಸಂತ ಒಂದು ಸ್ಲ್ಯಾಂಗ್ ಅಲ್ಲಿ ಇದ್ದಾಳೆ, ಅಂದ್ರೆ ಒಂಥರ ಬೆಂಗಳೂರು ತರ ಮಾತಾಡ್ತಿದ್ದಾಳೆ, ಒಂದೊಂಥರ ಇದ್ದಾನೆ. ಅವನು ದೇವಯ್ಯ, ಅವನೇ ಒಂಥರ ಅವನೊಂದ್ ಸ್ಲ್ಯಾಂಗ್ ಅಲ್ಲಿ ಇದ್ದಾನೆ. ರಿಷಬ್ ಶೆಟ್ಟಿನೇ ಒಂದ್ ಸ್ಲ್ಯಾಂಗ್ ಅಲ್ಲಿ ಇದ್ದಾನೆ. ಆದ್ರೆ ಇವರೆಲ್ಲ ಒಂದ್ ಕಡೆ ಬಿಲಾಂಗ್ ಆಗಿದ್ದಾರೆ ಅನ್ನೋ ಫೀಲ್ಸೇ ಬರಲಿಲ್ಲ. ಮೇ ಬಿ ಹೆಂಗನ್ಬೋದು, ಇವರು ಈ ಕಡೆ ರಾಜಾರು ಒಂಥರ ಮಾತಾಡ್ತಾರೆ, ಇಲ್ಲ ಅವರು ಕಾಡು ಮನುಷ್ಯ ಒಂಥರ ಮಾತಾಡ್ತಾರೆ. ಅದನ್ನು ನನಗೇನಿಸ್ತು, ಇವರು ಒಂಥರ ಒಬ್ಬೊಬ್ರು ಒಬ್ಬರ ಮಂಡ್ಯದವ್ರು ಮಾತಾಡ್ದಂಗೆ, ಒಬ್ಬ ಬೆಂಗಳೂರಲ್ಲಿ ಮಾತಾಡ್ದಂಗೆ, ಇನ್ನೊಬ್ರು ಮಂಗಳೂರು, ಈ ತರ ಫೀಲ್ ಆಯ್ತು. ನಿಮ್ಗೂ ಹಂಗೆ ಫೀಲ್ ಆಯ್ತಾ? ಹೌದು, ಆ ರುಕ್ಮಿಣಿ ಅಬ್ಸರ್ವ್ ಮಾಡಿದೆ. ಆ ತುಳು ಸ್ಲ್ಯಾಂಗ್ ಇರ್ಲಿಲ್ಲ ಅನ್ಸುತ್ತೆ ರುಕ್ಮಿಣಿ ಅವ್ರ ಡೈಲಾಗ್ ಅಲ್ಲಿ. ನನಗೆ ಇದು ಕದಂಬಾಸ್ ಅವ್ರು ತಾನೆ, ಇದು ಆ ಪೀರಿಯಡ್ ನಡೆಯೋದು ತಾನೆ. ಆ ಟೈಮಲ್ಲಿ ಯಾವ ತರ ಕನ್ನಡ ಇತ್ತು ನನಗೆ ಗೊತ್ತಿಲ್ಲ. ನನಗೆ ನಾರ್ಮಲ್ ಬೆಂಗಳೂರು ಕನ್ನಡ ತರ ಇತ್ತು ಅದು. ರುಕ್ಮಿಣಿ ವರ್ಷನ್ ಮಾತಾಡಿರೋದು ಹಂಗೆ ಇಷ್ಟ ನನ್ಗೆ. ನಾರ್ಮಲ್ ಬೆಂಗಳೂರು ನಾವು ಮಾತಾಡ್ತಿರವಲ್ಲ ಆ ತರ ಹಂಗೆ ಅನಿಸ್ತು. ಇದು ಕದಂಬಾಸ್ ಅವರು ಅಂದ್ರೆ ಎಷ್ಟು ವರ್ಷ ಹಿಂದ್ಗಡೆ ಗೊತ್ತಿಲ್ಲ ಅದು.
ಬಟ್ ಆ ತರ ಕನ್ನಡ ಬಂದಿದ್ರೆ ಏನೋ ಹಂಗ ಮಾತಾಡ್ಬಿಟ್ರೆ ಏನಾಗುತ್ತೆ, ರಾಜ್ಕುಮಾರ್ ತರ ಆಹಾ ಬಾರಮ್ಮ ರಾಜ ಅನ್ನೋ ತರ ಆಗ್ಬಿಡುತ್ತೆ. ಸೊ ಅವ್ರು ಅದನ್ನೇನ್ ಮಾಡೋದು, ಇಲ್ಲ ಟು ಸರ್. ಅಂಡರ್ಸ್ಟ್ಯಾಂಡ್ ಟು ದ ಪ್ರೆಸೆಂಟ್ ಇದನ್ನ ಹಂಗ್ ಮಾಡಿರ್ತಾರೆ. ಬಟ್ ನನಗ್ ಮಿಸ್ ಹೊಡಿದಿದೆ ಗೊತ್ತಾ, ಒಬ್ರು ಮಾತಾಡಿದ್ರೆ ಒಬ್ರು ಮಂಗಳೂರಲ್ಲಿ ಮಾತಾಡಿದ್ರೆ ಮಂಗಳೂರು ತರನೇ ಮಾತಾಡ್ಬೇಕು, ಮಂಡ್ಯದವ್ರು ಮಾತಾಡಿದ್ರೆ ಮಂಡ್ಯದವ್ರ ತರನೇ ಮಾತಾಡ್ಬೇಕು. ಬಟ್ ಅವ್ರೇನ್ ಮಾಡ್ಬಿಟ್ರು, ಒಬ್ಬೊಬ್ರು ಒಂಥರ ಡೈಲೆಕ್ಟ್ ತರ ಇತ್ತು. ಸೊ ಅದು ಮಿಸ್ ಹೊಡಿದಷ್ಟೇ. ಇವಾಗ ಅವಾಗೇನ್ ಕದಂಬ್ರ ಕಾಲದಲ್ಲಿ ಹೆಂಗ್ ಮಾತಾಡ್ತಿದ್ರೆ ನಮ್ಗೆ ಯಾರು, ನಾನೇನ್ ಕದಂಬ ಕಾಲದಲ್ಲಿ ಇಲ್ಲ, ನಾನು ಹುಟ್ಟಿದ್ದೆ 93 ಅಲ್ಲಿ. ಸೊ ಅದಕ್ಕಿಂತ ಮುಂಚೆ ಏನೋ ಆಗಿತ್ತು ಅಂದ್ರೆ ನಂಗೆ ಐಡಿಯಾ ಇಲ್ಲ ಬೇಸಿಕಲಿ. ಬೇಸಿಕಲಿ ಇನ್ನೊಂದೇನ್ ಗೊತ್ತಾ, ಸೇಮ್ ಫ್ಯಾಮಿಲಿ ಸೇಮ್ ಸ್ಲ್ಯಾಂಗ್ ಮಾತಾಡ್ಬೇಕು. ಇಲ್ಲ ಅಂದ್ರೆ ಫ್ಯಾಮಿಲಿ ಬೇರೆಯವ್ರು ಇದ್ರೆ ಬೇರೆಯವ್ರು ಮಾತಾಡ್ರು ಓಕೆ, ಅಣ್ಣ ತಂಗಿ ಇಬ್ರು ಬೇರೆ ಬೇರೆ ಸ್ಲ್ಯಾಂಗ್ ಅಂದ್ರೆ ಅದು ಡಿಫ್ರೆನ್ಸ್ ಹೊಡಿಯುತ್ತೆ. ಏನು ಗೊತ್ತಾ, ನಾನು ಇವಾಗ ಮಿಸ್ ಹೊಡಿತಿರೋದು, ಅವ್ರಿಗೆ ಅವ್ರು ಮಾಟ ಮಾಡೋರು ಇದ್ರಲ್ಲಿ ಹಾಲು ಕುಡ್ಸಿದ್ರು. ನನ್ಗೂ ಈಗ ಅದೇ ಫ್ಲಾಶ್ ಇತ್ತು ಆಕ್ಚುಲಿ. ರಿಷಬ್ ಶೆಟ್ಟಿ ಅವ್ರನ್ನ ಕೇಳಿದ್ರೆ ಅದೇ ಹೇಳ್ತಾರೆ ಅನ್ಸುತ್ತೆ. ಏನಿರ್ಬೋದು, ಡೈರೆಕ್ಟ್ ಟಚ್ ಅಂತ ಇರುತ್ತಲ್ಲ, ಅದಕ್ಕೆ ಇರ್ಬೇಕು. ಅವ್ರು ಮಾಟ ಮಾಡ್ತಾರ ಹಾಲು ಕುಡ್ಸಿದ್ರು, ಕಾಡುದು ನಾಡ್ದು ಮಿಕ್ಸ್ ಹೊಡೆದ್ಬಿಟ್ಟವ್ರೆ. ರಿಷಬ್ ಶೆಟ್ಟಿ ಅವ್ರು ಕೇಳಿದ್ರೆ ಇದೇ ಹೇಳಿರೋದು. ಹುಳಿ ಅನ್ಕೊಂಡಿದ್ರೆ ಡಿಫ್ರೆನ್ಸ್, ಆ ವಿಲನ್ ಡಿಫ್ರೆನ್ಸ್ ತರಕ್ ಏನಾದ್ರು ಇಟ್ಟಿದ್ರ ಅಂತ. ಮೇ ಬಿ ನೋಡಿ ಅಪಾರ್ಟ್ ಫ್ರಮ್ ದಟ್ ಹಂಗೆ ಇವಾಗ ಡಿಸ್ಕಷನ್ ಹಿಂಗೆ, ಇದನ್ನ ನಾವೆಲ್ಲಾದ್ರೂ ಒಂದು ಆಫೀಸಲ್ಲಿ ಕೂತ್ಕೊಂಡು ಏನೋ ಮಾತಾಡ್ಬಿಟ್ರೆ ಇದು ಐಡಿಯಾ ಸಿಗಲ್ಲ. ಇವಾಗ ನೋಡಿ, ಇವಾಗ ಮೇ ಬಿ ಇವಾಗ ಅದನ್ನ ಬೈಸೆಕ್ ಮಾಡ್ತಿರೋದಕ್ಕೆ ನಮಗೆ ಹೋಗುತ್ತೆ, ಅದಕ್ಕೆ ಅವ್ಳು ಹಾಲು ಕುಡಿದ್ರೆ ಹಿಂಗಾಗಿರೋದು ಅಂತ ಇವಾಗ ನಾವು ಒಂದು ಕ್ಲಾರಿಫಿಕೇಶನ್ ಕೊಡ್ಕೊತಾ ಇದೀವಿ ಅಷ್ಟೇ. ಆಕ್ಚುಲಿ ಆ ಪಾಯಿಂಟ್ ನಾನು ಪುನೀತ್ ಹತ್ರ ಡಿಸ್ಕಸ್ ಮಾಡಿದಾಗ ಪುನೀತ್ ಇಲ್ಲ ಸರ್ ಫಸ್ಟ್ ಹಾಫ್ ಅಲ್ಲೇ ಗೊತ್ತಾಯ್ತು ಅಂದ. ನನ್ಗೆ ಗೊತ್ತಾಗಿರ್ಲಿಲ್ಲ ಅದು. ನಾನ್ ತಿರ್ಗಾ OTT ಬಂದಾಗ ನೋಡ್ದೆ, ಕರೆಕ್ಟ್ ಅಲ್ವಾ, ಇಲ್ಲೇ ಇಂಟ್ ಕೊಟ್ಟಿದ್ದಾರೆ ಅಂತ. ಪುನೀತ್ ನನಗೆ ನೆಕ್ಸ್ಟ್ ಫಿಲಂ ನೋಡ್ಕೊಂಡು ಕಾಲ್ ಮಾಡ್ದಾಗ್ಲೇ ನನ್ಗೆ ಗೊತ್ತಾಗಿತ್ತು ಅದು ಫಸ್ಟೇ ಆ ಪಾಯಿಂಟ್ ಅಲ್ಲೇ ಹಾಲ್ ಕೊಟ್ಟ ಪಾಯಿಂಟ್ ಅಂತ. ನಾನು ಸ್ಕ್ರೀನ್ ಮೇಲೆ ಬಂದಾಗ ನಾನೇನ್ ಯೋಚನೆ ಮಾಡ್ತಿದ್ನೋ ಗೊತ್ತಿಲ್ಲ, ಅದು ಅಬ್ಸರ್ವ್ ಮಾಡಿರ್ಲಿಲ್ಲ. ಸೀನಾ ಮಿಸ್ ಮಾಡ್ಕೊಂಡೆ, ನಾನು ನೋಡೇ ಇಲ್ಲ, ನೋಡಕ್ಕೆ ಆಗಿಲ್ಲ. 15 ಮಿನಿಟ್ಸ್ ನೋಡಕ್ಕೆ ಆಗ್ಲಿಲ್ಲ. ತಿರ್ಗಿ OTT ನೋಡ್ಬೇಕು. ಥಿಯೇಟರ್ ಗೊತ್ತಾಗ ಇಂಟರ್ವಲ್ ನೋಡಿದ್ಯಾ ಅದಕ್ಕೆ ಮಗ? ಅರ್ಥ ಆಗಿಲ್ಲ. ಆಕ್ಚುಲಿ ಇಂಟರ್ವಲ್ ಇಂದ ನೋಡ್ಬಿಟ್ಟಿದ್ಯಾ ಅದಕ್ಕೆ ಅರ್ಥ ಆಗಿಲ್ಲ ನಿನ್ಗೆ? ಹೌದು ಹಂಗೆ ಅನಿಸ್ತು, ಯಾಕಪ್ಪ ಅಂತ. ಇನ್ನೊಂದ್ಸತಿ ನೋಡ್ಬೇಕು, OTT ಬಂದಿದೆಯಲ್ಲ ನೋಡ್ಬೇಕು. ನೋಡೋಣ. ಎಲ್ಲ ಆಕ್ಚುಲಿ ಅಮೆಝಾನ್ ಪ್ರೈಮ್ ಅಲ್ಲಿ ಒಂಥರ ಟಾಪ್ 1 ಅಲ್ಲಿ ಹೋಗ್ತಿದೆ. ಸೊ ನೋಡಪ್ಪ, ನೀವು ಟಾಪ್ 1 ಅಲ್ಲಿ ನಮ್ಮಂತ ನೋಡಿದ್ರೆ ಪೇಪರ್ ವ್ಯೂ ಆಗಿ ಹಾಕೊಂಡಿಲ್ಲ, ಅವ್ರು ಬೈಔಟ್ ಮಾಡಿರೋದು ಅಂದ್ರೆ ಅಮೆಝಾನ್ ಮಾಡೋ ವರ್ಷಕ್ಕೊಂದ್ ಮಾಡೋ ಇವೆಂಟ್ ಅಲ್ಲಿ ಅವ್ರನ್ನ ಕರೆದು ಕನ್ನಡದಿಂದ ನಾವು ಅದೊಂದೇ ಫಿಲ್ಮ್ ನ ರೆಪ್ರೆಸೆಂಟ್ ಮಾಡಿದ್ದು. ಸೊ ವಿ ಶುಡ್ ಬಿ ಪ್ರೌಡ್. ನಮ್ಮವ್ರು ಆಕ್ಚುಲಿ ಆ ತರದ ಶೋಗಳಿಗೆ ಹೋಗ್ಬೇಕು. ಅದನ್ನ ಹೋಸ್ಟ್ ಮಾಡಿದ್ದು ಅಷ್ಟೇ ನಾರ್ತ್ ಇಂಡಿಯಾ ಇಂದ. ಸೊ ತಮಿಳಿಂದ ಬಂದಿದ್ರು, ತೆಲುಗಿಂದ ಬಂದಿದ್ರು, ಮತ್ತೆ ಮಲಯಾಳಂ ಇಂದ ಬಂದಿದ್ರು. ಬಟ್ ಕನ್ನಡದಿಂದ ಒಂದೇ ರೆಪ್ರೆಸೆಂಟ್ ಮಾಡಿದ್ದು ಅಂದ್ರೆ ನಮ್ಮ ಹೊಂಬಾಳೆ ಫಿಲ್ಮ್ಸ್ ಇಂದಾನೆ, ಚೆಲ್ವೇಗೌಡರಾಗ್ಲಿ ಮತ್ತೆ ಇವ್ರು ಹೋಗಿ ಇದ್ದು. ಸೊ ಆ ತರದಿಂದ ಮುಂದೆ ಬರ್ಬೇಕು, ಇನ್ನ ಜಾಸ್ತಿ ಜನ ಬರ್ಬೇಕು, ಜಾಸ್ತಿ ಚೆನ್ನಾಗಿರೋ ಫಿಲ್ಮ್ಸ್ ಗಳು ಮಾಡ್ಬೇಕು. ಅಮೆಝಾನ್ ಡೈರೆಕ್ಟ್ ಆಗಿ ಅವರೇ ಬೈಔಟ್ ಮಾಡೋ ತರ ಇವಾಗ ರೀಸೆಂಟ್ ಆಗಿ ಬೆಳಗ್ಗೆ ನೋಡಿದ್ದು ಜನನಾಯಕಂದು ಏನೋ 110 crores ಏನೋ ಬೈಔಟ್ ಮಾಡಿದ್ದಾರೆ ಅಮೆಝಾನ್ ಅಂತ. ಗೊತ್ತಿಲ್ಲ ಅಂದ್ರೆ ನೋಡಿ ಹೇಳಿರೋದು. ಸೊ ಆ ತರದ್ದು ನಮ್ದು ಎಕ್ಸ್ಕ್ಲೂಸಿವ್ ಬೈ ಮಾಡೋ ತರದ್ದು ಬೆಳಿಬೇಕು. ಸೊ ವಿ ಶುಡ್ ಬಿಲ್ಡ್ ಅ ಗುಡ್ ಕಮ್ಯುನಿಟಿ, ರೈಟಿಂಗ್ ಕಮ್ಯುನಿಟಿ ಆಕ್ಚುಲಿ. ಹೌದು, ಅವ್ರದ್ದು ರೈಟಿಂಗ್ ಗೀಟಿಂಗ್ ಅವೆಲ್ಲ ನೋಡಲ್ಲ ಅಮೆಝಾನ್ ಅವರು, ಜಸ್ಟ್ ನಂಬರ್ಸ್ ನೋಡ್ತಾರೆ. ಅವ್ರಿಗೆ ಬೈಔಟ್ ಮಾಡೋ ಅಂತ ನಂಬರ್ಸ್ ಗಳು ಬೇಕು, ವ್ಯೂವರ್ಶಿಪ್. ಇಟ್ಸ್ ಆಲ್ ಅಬೌಟ್ ಹೆಂಗೆ ಅಂದ್ರೆ, ಇವಾಗ ನಮ್ದು ಅಷ್ಟೇ ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ ನಾವು. ಕಂಟೆಂಟ್ ಸಖತ್ತಾಗಿ ಕೊಟ್ರೆ ತಾನೇ ಜನ ನೋಡೋದು. ಸಬ್ಸ್ಕ್ರೈಬ್ ಮಾಡಿ, ನನ್ನ ಮಕ್ಳನ್ನ ಕಿರಾಕಾಗಿ ಮಾತಾಡ್ತಾರೆ, ಕ್ರೇಜ್ ಆಗಿ ಮಾತಾಡ್ತಾರೆ ಅಂತ ಇನ್ನೊಂದ್ಸತಿ ಬಂದು ನೋಡೋದು. ಬೇಸಿಕಲಿ ಏನಾದ್ರೆ ಫಸ್ಟ್ ಇಂದ ಒಂದು ಮಗು ಸ್ಟಾರ್ಟ್ ಮಾಡಿದಾಗ್ಲೇನೆ ನಾವು ಮಾಡ್ಬೋದು. ಬಟ್ ಏನು ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಮಗುಗಳು ತುಂಬಾ ಓಡಾಡದಿವೆ. ಒಂದೊಂದ್ ಮಗಳು ಒಂದೊಂದ್ ಕಡೆ ಓಡಾಡ್ತವೆ, ಒಂದೊಂದ್ ಕಡೆ ದಿಕ್ಕಲ್ಲಿ ಓಡಾಡ್ತವೆ. ಸೊ ಅದು ಸಮಸ್ಯೆ ಆಗಿರೋದು. ಬಟ್ ಇಟ್ ವಿಲ್ ಬಿ ಇನ್ ಅ ಪ್ರಾಪರ್ ಪೊಸಿಷನ್. ಸ್ವಲ್ಪ ಎಲ್ಲ ಅಲೈನ್ ಮಾಡ್ತಾವ್ರೆ. ಸೊ ವಿಲ್ ಕಮ್ ಇನ್ ಟು ದ ಪ್ರಾಪರ್ ಪೊಸಿಷನ್ಸ್. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಕಾಂತಾರ, ಸೊ ಸೆಕೆಂಡ್ ಹಾಫ್ ಹೆಂಗ್ ವರ್ಕ್ ಆಯ್ತು ನಿಮ್ಗೆ? ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ನೋಡ್ತಾ ಇರ್ಬೇಕಾದ್ರೆ ಇದು ರುಕ್ಮಿಣಿ ವಸಂತ್ನ ಪ್ರಮೋದ್ ಶೆಟ್ಟಿ ಅವ್ರಿಗೆ ಹೊಡೆದ್ಮೇಲೆ ರುಕ್ಮಿಣಿ ವಸಂತ್ ಅವ್ರಿಗೆ ಒಂದು ಹಿಂಟ್ ಕೊಟ್ಬಿಟ್ಟು ಹೋಗ್ತಾನೆ ಗೊತ್ತಾ, ರುಕ್ಮಿಣಿ ವಸಂತ್ ಯಾಕೆ ಹೋಗ್ತೀಯ ಅನ್ನೋದು ಒಂದು ಲುಕ್. ಅದಾದ್ಮೇಲೆ ಚೇಂಜ್ ಓವರ್ ತೋರಿಸ್ತಾರೆ. ಅಲ್ಲಿಂದಾನೆ ಆಕ್ಚುಯಲ್ ಫಿಲಂ, ಆಕ್ಚುಯಲ್ ಏನಂತಾರೆ
ಒಂದು ಏನದು T20 ಫೈನಲ್ 3 overs 18 balls 48 runs ವಿರಾಟ್ ಕೊಹ್ಲಿ ಪಾಕಿಸ್ತಾನ ಮೇಲೆ ಚೇಸ್ ಮಾಡೋ ಮೂಮೆಂಟ್ ಅವಾಗ ಬಂತು. ಆ 18 balls 48 ಚೇಸ್ ಮಾಡೋದಿದೆಯಲ್ಲ, ಅದು ಫುಲ್ ರಿಷಬ್ ಶೆಟ್ಟಿ ಸಿಂಗಲ್ ಹ್ಯಾಂಡೆಡ್ಲಿ ವಿರಾಟ್ ಕೊಹ್ಲಿ ತರ ನಿಂತ್ಕೊಂಡ್ರು. ಓಕೆ, ನಿನ್ಗೆ ಅನ್ಸ್ತಪ್ಪ ಪುನೀತಾ? ಸೆಕೆಂಡ್ ಹಾಫ್ ಅಲ್ಲಿ ನನಗೆ ಆ ಲೆವೆಲ್ ಏನು ಅನ್ಸಿಲ್ಲ. ಅಂದ್ರೆ ಒಂದ್ ಲೆವೆಲ್ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ, ಫಸ್ಟ್ ಹಾಫ್ ಇಂದ ಬೆಟರ್ ಸೆಕೆಂಡ್ ಹಾಫ್. ವರ್ಲ್ಡ್ ಬಿಲ್ಡಿಂಗ್ ಮಾತ್ರ ಕ್ರೇಜಿ ಆಗಿತ್ತು, ಎಸ್ಪೆಷಲಿ ಆ VFX ಆಗ್ಲಿ, ಆ ಟೈಗರ್ ಇದಾಗ್ಲಿ, ಅವೆಲ್ಲ ಮೂಮೆಂಟಮ್ ಅಲ್ಲಿ ನಂಗೆ ತುಂಬಾ ಸಖತ್ತಾಗಿ ಬರ್ತಾ ಇತ್ತು. ಬಟ್ ಓವರ್ ಆಲ್ ನಂಗೆ ಏನೋ ಮಿಸ್ ಹೊಡಿತು ಅನ್ಸ್ತು. ಕೆಲವು ಟ್ವಿಸ್ಟ್ ಗಳು ನಾನು ಫಸ್ಟ್ ಏನೋ ಇದು ಮಾಡಿರ್ಬೋದು, ಬಟ್ ಕೆಲವು ಎಕ್ಸ್ಪೆಕ್ಟೇಷನ್ ಇತ್ತು ಕೆಲ ಕ್ಯಾರೆಕ್ಟರ್ಸ್ ಮೇಲೆ. ಇವ್ರು ಬಂದಿದ್ರಲ್ಲ ಹಿಂದಿಯಿಂದ, ಗುಲ್ಶನ್ ದೇವಯ್ಯ, ಅವ್ರ ಕ್ಯಾರೆಕ್ಟರ್, ಅವ್ರಿಗೆ ಮಾತ್ರ ನಾನ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ ಅವ್ರ ಕ್ಯಾರೆಕ್ಟರ್ ಇನ್ನು ತುಂಬಾ ಏನೋ ರನ್ ಆಗತ್ತೆ ಅಂತ. ಬಟ್ ಅವ್ರ ಟೈಮ್ ಅಲ್ಲಿ ಸ್ಟಾಪ್, ಆ ಕ್ಯಾರೆಕ್ಟರ್ ಅಲ್ಲಿ ಇದಾಗ್ತಿದ್ದಂಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇರ್ಬೋದು, ಏನೋ ಗೊತ್ತಿಲ್ಲ. ಅದರಿಂದ ನಂಗೆ ಬ್ಯಾಕ್ ಫ್ಲಾಶ್ ಆಗಿರ್ಬೋದು. ಬಟ್ ಆ ಕ್ಯಾರೆಕ್ಟರ್ ನಂಗೆ ಇನ್ನೊಂಚು ಪುಷ್ ಆಗಬೇಕಿತ್ತು ಅಂತ ಅನ್ಸ್ತು ಅಷ್ಟೇ. ಬಟ್ ಆ ಪಾಯಿಂಟ್ ಅದು ಮಾತ್ರ ತುಂಬಾ ಸಖತ್ತಾಗಿ ಬರ್ತಾ ಇತ್ತು. ಗುಲ್ಶನ್ ದೇವ್ ಅವ್ರ ಅಟ್ಯಾಕ್ ಮಾಡೋದಾಗ್ಲಿ, ಆ ಪಾಯಿಂಟ್ ಅಲ್ಲಿ ಆಗೋ ಇನ್ಸಿಡೆಂಟ್. ಓಕೆ ಓಕೆ, ನಿನ್ಗೆ ಅನ್ಸ್ತಪ್ಪ ತಮಿಳ್ ಪಯ್ಯ? ನನಗೆ ಇಷ್ಟ ಐತಿ ಹೆಂಗೆ ಸೆಕೆಂಡ್ ಹಾಫ್ ಹಿಂಗ್ ತಗೊಂಡ್ರೆ. ಫಸ್ಟ್ ಹಾಫ್ ಸ್ವಲ್ಪ ಲೋ ಇತ್ತು, ಸೆಕೆಂಡ್ ಹಾಫ್ ಸ್ವಲ್ಪ ಹೈಲ್ ತಗೊಂಡೋದ್ರು. ಆಮೇಲೆ ಏನಂದ್ರೆ ಅದು ವಾರ್ ಸೀಕ್ವೆನ್ಸ್ ಎಲ್ಲ ಬರ್ತಾ ಇತ್ತಲ್ಲ, ಅಲ್ಲಿ ಒಂದು ವಾರ್ ಸೀಕ್ವೆನ್ಸ್ ಒಂದು ಅಲ್ಲಿ ಕಾಮಿಡಿ ಇನ್ಸರ್ಟ್ ಮಾಡಿದ್ರು, ಅದು ನನಗೆ ಸ್ಯಾಟಿಸ್ಫೈಡ್ ಆಗಿಲ್ಲ. ಅದು ವಾರ ಸೀಕ್ವೆನ್ಸ್ ಅಲ್ಲಿ ಅದು ವಾರಾಗ ಹೋಗ್ಬೇಕಾಗಿತ್ತು. ಅಲ್ಲಿ ಒಂದು ಸಣ್ಣ ಪುಟ್ಟ ಅದು ಕಾಮಿಡಿ ಸೀಕ್ವೆನ್ಸ್ ಇಟ್ಬಿಟ್ಟು ಅದು ಸ್ವಲ್ಪ ಡ್ರಾಪ್ ಔಟ್ ಮಾಡ್ದಂಗೆ ಇತ್ತು ನನಗೆ. ಆಮೇಲೆ ಅವ್ರ ತಾಯಿನ ಇದ್ ಮಾಡುವಾಗ ಅವನು ಒಂಥರ ವೈಪ್ ಕೊಟ್ರಲ್ಲ, ಆಕ್ಟಿಂಗ್, ರಿಷಬ್ ಶೆಟ್ಟಿ ಆಕ್ಟಿಂಗ್, ಅವ್ರ ತಾಯಿನ ಅವನು ವಿಲನ್ ಸಾಯಿಸುವಾಗ ಅದೊಂದು ಆಕ್ಟಿಂಗ್ ಇತ್ತಲ್ಲ, ಅಲ್ಲಿ ಒಂಥರ ಗೂಸ್ ಬಂಪ್ಸ್ ಬಂತು ನನಗೆ. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಟೈಗರ್ ಬರುವಾಗ ಆಪೋಸಿಟ್ ಶಿವನ್ ತರ ಓಡ್ ಬರ್ತಾನಲ್ಲ, ಹುಲಿ ಓವರ್ಲಾಪ್ಲಿಂದ ಬರುವಾಗ ಅಲ್ಲಿ ಒಂದು ಗೂಸ್ ಬಂತು. ಆಮೇಲೆ ಮ್ಯೂಸಿಕಲಿ ಅಷ್ಟೇ, ಮ್ಯೂಸಿಕಲಿ ಸ್ಟ್ರಾಂಗ್ ಇತ್ತು ಸ್ವಲ್ಪ ಟೈಮಲ್ಲಿ ನನ್ಗೆ ಅನ್ಸ್ತು. ಬಟ್ ಚೆನ್ನಾಗಿ ಸೆಕೆಂಡ್ ಹಾಫ್ ಸ್ವಲ್ಪ ಹೈ ಆಗೋಯ್ತು, ಹೆಂಗ್ ಲೋ ಇತ್ತು ಅದಕ್ಕಿಂತ ಹಂಗೆ ಹೈ ಆಗೋಗಿತ್ತು ಸೆಕೆಂಡ್ ಹಾಫ್. ದ ಬೆಸ್ಟ್ ಥಿಂಗ್ ಅಬೌಟ್ ಮ್ಯೂಸಿಕ್ ಅಂದ್ರೆ ನನ್ಗೇನ್ ಅನ್ಸೋದು ಅಂದ್ರೆ, ಅಜನೀಶ್ ಲೋಕನಾಥ್ ಅವರು ಮೋಸ್ಟ್ ಆಫ್ ದಿ ಟ್ಯೂನ್ಸ್ ಕಾಂತಾರದೇ ಕ್ಯಾರಿ ಮಾಡಿದ್ದಾರೆ. ದ ಬೆಸ್ಟ್ ಥಿಂಗ್ ಅದೇ ನನ್ಗನ್ಸಿದ್ದು. ಯಾಕೆಂದ್ರೆ ತಿರ್ಗಾ ಹೊಸ ಮ್ಯೂಸಿಕ್ ಕೊಡ್ಕೊಂಡಿದ್ರೆ ಮಿಸ್ ಔಟ್ ಆಗ್ಬಿಟ್ಟಿರೋದು. ಸೊ ಆ ಬೆಸ್ಟ್ ಮ್ಯೂಸಿಕ್ ನ ಅದನ್ನೇ ಕ್ಯಾರಿ ಓವರ್ ಮಾಡಿದಾರಲ್ಲ, ಅದೇ ಬೆಸ್ಟ್. ಇಲ್ಲ ಮ್ಯೂಸಿಕ್ ತುಂಬಾ ನನ್ಗೂ ಅದೇ ಹೇಳಿದ್ದು. ಅಂದ್ರೆ ಅವ್ರ ಪಾಯಿಂಟ್ ನನ್ಗೂ ಅದು ನಾನು ಅಗ್ರಿ ಮಾಡ್ತೀನಿ ಮನೋದು. ಬಿಕಾಸ್ ಅಂದ್ರೆ ಅದು ಹೊಸಾದ್ ಬಂದಿದ್ರೆ ಕನೆಕ್ಟ್ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ಕಾಂತಾರ 1 ಅಲ್ಲಿ, ಆದ್ರೆ ಕಾಂತಾರ ಫಸ್ಟ್ ಪಾರ್ಟ್ ಅಲ್ಲಿ ನಮ್ಗೆ ವರ್ಕ್ ಆಗಿದೆ ಅಂದ್ರೆ ಅದೊಂದು ಬರುತ್ತೆ ಗೊತ್ತಾ, ವರಾಹ ರೂಪಂ ಸಾಂಗ್ ಆಗ್ಲಿ, ದಟ್ ವಾಸ್ ಅ ಹೈ ಮೂಮೆಂಟ್, ಒಂಥರ ಕ್ರೇಜಿ ಪೀಕ್ಸ್ ಅಲ್ಲಿ ಇತ್ತು. ಆ ತರದ್ ಇನ್ನೊಂದು ಬರ್ಬೇಕಾಗಿತ್ತು, ಆರ್ ಎಲ್ಸ್ ಅದೇ ತಂದಿಟ್ಟಿದ್ರೆ ಆಕ್ಚುಲಿ ವರ್ಕ್ ಆಗಿದೆಲ್ಲ. ಬಿಕಾಸ್ ಅದಕ್ಕೆ ಮ್ಯಾಚ್ ಮಾಡಕ್ ಆಗ್ತಿರ್ಲಿಲ್ಲ. ಮೇಬಿ ಇಲ್ಲ ಅದಕ್ಕಿಂತ ಸೂಪರ್ ಆಗಿರೋ ಸಾಂಗ್ ಕೊಟ್ಟಿದ್ರು ನನಗೆ ವರ್ಕ್ ಆಗ್ತಿರ್ಲಿಲ್ಲ. ಬಟ್ ಅದೇ ತಂದಿರೋದಕ್ಕೆ ಏನಾಗ್ತಿದೆ, ಆ ಹೈನ ಮೇಂಟೈನ್ ಮಾಡ್ತು. ಬಟ್ ನೀವು ಒಂದು ಅಂದ್ರೆ ಗೊತ್ತಿಲ್ಲ ನನಗೆ, ಅದು ನಾನು ಯಾವ ಸಾಂಗ್ ಕೇಳಿರ್ಲಿಲ್ಲ ಬಿಫೋರ್ ಇದಕ್ಕಿಂತ ಮುಂಚೆ, ರಿಲೀಸ್ ಆಗಕ್ಕಿಂತ ಮುಂಚೆ. ಸೊ ಯಾವ ಸಾಂಗ್ ನಮ್ಗೆ ಆಕ್ಚುಲಿ ಫಿಲಮ್ ನೋಡ್ಬೇಕಾದ್ರೆ ಓವರ್ ಆಲ್ ಥ್ರೂ ಅಲ್ಲಿ ಯಾವ್ದು ತಲೆ ಕುತ್ಕೊಂಡಿಲ್ಲ. ಆಕ್ಚುಲಿ ಆದ್ಮೇಲೆ ಬಂದ್ಮೇಲೆ ನೋಡಿದ್ರೆ ಲೂಪ್ ಅಲ್ಲಿ ಮದನ ಮೋಹಿನಿ ಏನೇನೋ ಸಾಂಗ್ಸ್ ಎಲ್ಲ ಇದೆಯಲ್ಲ, ಅವಾಗ್ಲೇ ಅವೆಲ್ಲ ವರ್ಕ್ ಆಗ್ತಿರೋದು, ದೇವ್ ಸಾಂಗ್ ಎಲ್ಲ. ಬಟ್ ಅಲ್ಲಿ ಕುತ್ಕೊಂಡಾಗ ನಾನು ಓವರ್ ಆಲ್ ರನ್ ಅಲ್ಲಿ ನನಗೇನೋ ಅದು ಅನ್ಸೇ ಇರಲ್ಲ, ಸಾಂಗ್ ಇದೇನೆಲ್ಲ ಹಂಗೆ ತಲೆ ಮೇಲೆ ಹೋಯ್ತಾಯ್ತಲ್ಲ ಅಂತ ಅನ್ಸಿತ್ತು. ನನಗೆ ಬ್ರಹ್ಮ ಕಲಶ ಸಾಂಗ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಬ್ರಹ್ಮ ಕಲಶ ಅಲ್ವಾ ಸಾಂಗ್ ನೇನು? ಅದು ಬಿಫೋರ್ ರಿಲೀಸ್ ಕೂಡ ನಂಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು. ಆ ಸಾಂಗ್ ಟೈಮಲ್ಲಿ ಕೆಲವು ಅದು ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ಅನ್ಕೊಂಡಿದ್ದೆ, ಸಕಲಾಗಿ ವರ್ಕ್ ಆಯ್ತು ಅದಾಗಿ. ಬಟ್ ರೆಬೆಲಿಯಸ್ ಸಾಂಗ್ ನನಗೆ ಫಸ್ಟ್ ಬಿಫೋರ್ ಕೇಳ್ಕೊಂಡ್ ಬಂದಿದ್ದೆ, ಅದು ಚೆನ್ನಾಗ್ ಅನ್ಸುತ್ತೆ. ಮೂಮೆಂಟಮ್ ಅಲ್ಲಿ ನನಗೆ ಬಿಕಾಸ್ ಆಫ್ ದಿ ಫೈಟ್ಸ್ ಅದು ಆ ಲೆವೆಲ್ ಇಟ್ಕೊಟ್ಟಿಲ್ಲ. ಬಟ್ ಓವರ್ ಆಲ್ ಸಕಲಾಗಿ ಅನ್ಸುತ್ತೆ ಅವೆರಡು ಸಾಂಗ್. ಬ್ರಹ್ಮಕಲ ಸಾಂಗು ಆ ಶಿವ ರಿವೀಲ್ ಮಾಡ್ತಾರ ಗೊತ್ತಾ, ಅದು USP ಆಫ್ ದಿ ಸಾಂಗ್ ಅದು. ಇಲ್ಲ ಸ್ಕೋರ್ ಚೆನ್ನಾಗಿತ್ತು, ನನ್ಗೆ ಸ್ಕೋರ್ ಇಷ್ಟ ಆಯ್ತು ತುಂಬಾ ಸೆಕೆಂಡ್ ಹಾಫ್ ಅಲ್ಲಿ. ಸ್ಕೋರ್ ಇಷ್ಟ ಆಯ್ತು. ಸೊ
ನನ್ಗೆ ಸ್ಟ್ರಾಂಗ್ ಅನ್ಸಿದೆ ಅದೇ ಸ್ಕೋರ್ ಇಂದಾನೆ ಹಂಗೆ ಐಪ್ ತಗೊಂಡಿದ್ದು ಅದು ಕ್ಲೈಮ್ಯಾಕ್ಸ್ ಆಗ್ಲಿ ಅದಾಗ್ಲಿ ಅಂತ. ನೀನ್ ಮೋಹನ್ ಏನ್ ಹೇಳ್ತಾ ಇದ್ದ? ನೀನ್ ಹೇಳದ್ನ ಹೇಳ್ತಾ ಇರೋ ಮಧ್ಯದಲ್ಲಿ ಒಂದು ಗ್ಯಾಪ್ ಕೊಟ್ಬಿಟ್ರೆ ಅಂದ್ರೆ ನಾವು ನಿಲ್ಸಿದ್ನ ನಾನು ಮಾತಾಡ್ಬೇಕು ಅಂತ ಅದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನೀನು ಒಂದು ಎದೆ ಕೊಡು, ಫಿಲಮ್ ಅಲ್ಲಿ ಲ್ಯಾಗ್ ಇರ್ಬೇಕು, ಆದ್ರೆ ಮಾತಾಡೋದಕ್ಕೆ ಲ್ಯಾಗ್ ಬೇಡ ಅಷ್ಟೇ. ಓಕೆ 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 ಮಾತಾಡು. ಆಮೇಲೆ ನನಗೆ ಅನ್ಸಿದ್ದೆ ಅಂದ್ರೆ ಇನ್ನೊಂದು ನನಗೆ ಅದೊಂದು ಬೇಕಾಗಿತ್ತು ಆ ಕ್ಯಾರೆಕ್ಟರ್ ಅನ್ಸಿದ್ದೆ ಗೊತ್ತಾ, ಪ್ರಮೋದ್ ಶೆಟ್ಟಿ ಅವರು ಇದ್ರ ಅನ್ಸ್ಬಿಡ್ತು ಒಂದು ಪಾಯಿಂಟ್ ಅಲ್ಲಿ ಫಿಲಮ್ ಅಲ್ಲೇನೆ. ಅವ್ರು ಆಕ್ಚುಲಿ ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಅವ್ರೇನೋ ಸ್ವಲ್ಪ ಒಂದು ಒನ್ ಆಫ್ ದಿ ಕೀ ರೋಲ್ ಪ್ಲೇ ಮಾಡಿದ್ರು ಅಂದ್ರೆ ವೆರಿ ಫಸ್ಟ್ ಪಾರ್ಟ್ ಅಲ್ಲಿ. ಸೊ ಇಲ್ಲಿ ಹೆಂಗೆ ಅಂದ್ರೆ ಅದು ಪ್ರಮೋದ್ ಶೆಟ್ಟಿ ನಗರು, ಪ್ರಮೋದ್ ಶೆಟ್ಟಿ ಅದೇನಲ್ಲ ಯಾರೋ ಜೂನಿಯರ್ ಬಂದು ನಂಗೆ ಬಂದು ಹಂಗೆ ಹೊರಟದ್ರಲ್ಲ, ಬರೀ ಸೈಡ್ ವಿಂಗ್ ಎಲ್ಲ ಇದ್ರು ಅನ್ನೋ ಫೀಲ್ ಬಂದ್ಬಿಡುತ್ತೆ ನನಗೆ. ಬೇಬಿ ಪರ್ಸನಲಿ ನಾನು ಪ್ರಮೋದ್ ಶೆಟ್ಟಿನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿರೋದು, ಬಿಕಾಸ್ ಈಸ್ ಅ ಪ್ರಾಮಿಸಿಂಗ್ ಆಕ್ಟರ್ ಅಲ್ವಾ. ಒಂದು ಅಚ್ಯುತ್ ರಾವ್ ಸರ್ ಇದಾರೆ, ರಂಗಾನಂದ ಸರ್ ಅವರು ಇದಾರೆ, ಆ ತರದ್ ನೆಕ್ಸ್ಟ್ ಲೆವೆಲ್ಗೆ ಯಾರ್ಯಾರು ಹೊಸಬ್ರು ಬರ್ತಿದಾರಲ್ಲ ಆ ತರದ್ದು ಒಂದು ಗೋಪಾಲ್ ದೇಶಪಾಂಡೆ ಇವರೆಲ್ಲ ಇದಾರಲ್ಲ ಆ ತರದ್ದು ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ ಅನ್ಬೋದು. ಸೊ ಅವರಲ್ಲಿ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅವರು ಬರ್ಲಿಲ್ಲ. ಅಂಡ್ ಇವನ್ ಗುಲ್ಶನ್ ದೇವ್ ಅಷ್ಟೇ, ಅವರಲ್ಲೂ ಏನೋ ಆ ಕ್ಯಾರೆಕ್ಟರ್ ಇನ್ನೂ ಏನೋ ಮುಂದಕ್ಕೆ ಏನೋ ಮಾಡ್ತದೆ, ಏನೋ ಆಗುತ್ತೆ, ಅವ್ನು ಇದ್ದಿದ್ ಲೇಜಿ ಇಂದ ಏನೋ ಮುಂದಕ್ಕೆ ಏನೋ ಮಾಡ್ತಾನೆ, ಅವ್ನು ಏನೋ ಕಿಲಾಡಿ ಆಗ್ಬಿಡ್ತಾನೆ ಅನ್ನೋ ಅನ್ಕೊಂಡಿದ್ದೆ. ಬಟ್ ಆ ಕ್ಯಾರೆಕ್ಟರ್ ಮೇಲೆ ತುಂಬಾನೇ ಹೋಪ್ಸ್ ಇಟ್ಕೊಂಡಿದ್ದು, ಏನೋ ಆಗುತ್ತಾನೆ ಅದಕ್ಕೆ ಕಿಂಗ್ ಆದ್ಮೇಲೆ ಏನೋ ಆಗ್ತಾನೆ ಅಂತ. ಬಟ್ ಅದೇನೋ ಸ್ವಲ್ಪ ಬ್ಯಾಕ್ಲಾಶ್ ಆಯ್ತು ಅಂತ ಹಂಗ ಅನಿಸ್ತು. ಸೊ ಸೆಕೆಂಡ್ ಹಾಫ್ ವಾಸ್ ಲೈಕ್ ಕ್ರೇಜಿ. ಅಂದ್ರೆ ಆ ಫಿಲಮ್ ಯಾವಾಗ ಸೆಕೆಂಡ್ ಹಾಫ್ ಅಲ್ಲಿ ಓಪನ್ ಆಯ್ತೋ, ಆ ಕಾಡು ಜನಗಳೆಲ್ಲ ಬಂದು ಆ ವಾರ್ ಸೀಕ್ವೆನ್ಸ್ ಆಗ್ಲಿ, ಅಂಡ್ ದೇವ್ರದ್ದು ಅದು ಫಸ್ಟ್ ಆದ್ರೆ ಒಂದೇ ದೇವ್ರನ್ನ ಮೈ ಮೇಲೆ ಬಂದಿತ್ತು, ಈ ಸತಿ ಗಂಡು ಹೆಣ್ಣು ಎಲ್ಲ ಮಿಕ್ಸ್ ಆಗಿ ನೆಕ್ಸ್ಟ್ ಲೆವೆಲ್ ಆಗ್ಬಿಟ್ಟಿತ್ತು. ಆ ಕಡೆಯಿಂದ ಶಿವ, ಈ ಕಡೆ ಶಕ್ತಿ ಮಿಕ್ಸ್ ಆಗಿ ಶಿವಶಕ್ತಿ ಆಗ್ಬಿಟ್ಟಿತ್ತು. ನೀನ್ ಹೇಳಿದ ಪಾಯಿಂಟ್ ಒಪ್ಕೊಂತೀನಿ, ಬಟ್ ನನ್ಗೇನ್ ಅನ್ಸುತ್ತೆ ಇವಾಗ ಗುಲ್ಶನ್ ದೇವಯ್ಯ ಮತ್ತೆ ಪ್ರಮೋದ್ ಶೆಟ್ಟಿಗೆ ಎಲ್ಲಾರು ಅವ್ರಿಬ್ರನ್ನೇ ಪಾಯಿಂಟ್ ಔಟ್ ಮಾಡ್ಕೊಂಡಿರ್ಬೋದೇನೋ, ಅಂದ್ರೆ ಆಡಿಯನ್ಸ್ ಅವ್ರಿಬ್ರೇ ವಿಲ್ಲನ್ ಅನ್ಕೊಂಡಿರ್ತಾರೆ. ಮೇನ್ ಟ್ವಿಸ್ಟ್ ಇರೋದೇ ಕನಕಾವತಿ ಅನ್ಬಿಟ್ಟು ಏನಾದ್ರು ರಿಷಬ್ ಶೆಟ್ಟಿ ಅವರು ಡೈವರ್ಟಿಂಗ್ ಪಾಯಿಂಟ್ ಆಗಿರ್ಬೋದಾ ಅಂತ ನಾನು, ರಿಷಬ್ ಶೆಟ್ಟಿ ಅವ್ರ ಪಾಯಿಂಟ್ ಅಲ್ಲಿ. ಬಟ್ ಆದ್ರೆ ತುಂಬಾನು ಸಕ್ಸಸ್ಫುಲ್ ಓಡಾಡ್ಬಿಟ್ರಾದ್ರು ಅವರು. ಯಾಕೆಂದ್ರೆ ನನ್ಗೆ ಗುಲ್ಶನ್ ದೇವಯ್ಯ ನಾನ್ ಸಾಯಿಸಿದ್ಮೇಲೆ ನಾನ್ ನೆಕ್ಸ್ಟ್ ಯಾರು ವಿಲ್ಲನು ಅಂತ ನಾನೇ ಯೋಚನೆ ಮಾಡಿದ್ದೆ, ಇವಾಗ ಯಾರಪ್ಪ ವಿಲ್ಲನು ಅಂತ. ಅಂದ್ರೆ ಹೇಳು ಪುನೀತ್. ಅಲ್ಲ ಸರ್, ಅದೇ ಗುಲ್ಶನ್ ದೇವ್ ಅವ್ರದ್ದು ನೀವು ಹೇಳದ್ಮೇಲೆ ನನಗೆ ಅನ್ಸಿದ್ದು ಫಸ್ಟ್ ಪಾರ್ಟ್ ಪ್ರೀವಿಯಸ್ ಪಾರ್ಟ್ ಅಲ್ಲಿ ಏನಂದ್ರೆ ಕಿಶೋರ್ ಅವ್ರದ್ದು ತುಂಬಾ ಇಂಪಾರ್ಟೆಂಟ್ ರೋಲ್ ಇತ್ತು, ರೈವಲ್ರಿ ತರ ಇತ್ತು ಅವ್ರದ್ದು ಕ್ಯಾಟ್ ಅಂಡ್ ಮೌಸ್ ಗೇಮ್. ಮೇ ಬಿ ಆಡಿಯನ್ಸ್ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಾನೆ ಗುಲ್ಶನ್ ದೇವಯ್ಯನ ಆ ಮೊಮೆಂಟಮ್ ಅಲ್ಲಿ ಕಟ್ ಮಾಡಿರ್ಬೋದು ಅನ್ಸ್ತು ನೀವು ಹೇಳಾದ್ಮೇಲೆ. ಯಾಕೆಂದ್ರೆ ಗುಲ್ಶನ್ ದೇವಯ್ಯನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದ ಲೆವೆಲ್ ಕೂಡ ಹಾಗೆ ಇತ್ತು. ಮೇ ಬಿ ಅವ್ರನ್ನ ಇನ್ನೂ ಡ್ರ್ಯಾಗ್ ಮಾಡಿದ್ದೆ, ಸ್ವಲ್ಪ ಪುಷ್ ಮಾಡಿದ್ರು ಕೂಡ ಅವ್ರನ್ನ ಕಿಶೋರಿಗೆ ಅವ್ರಿಗೆ ಕಂಪೇರ್ ಮಾಡ್ಬೋದಿತ್ತೇನೋ ಅಂತ ಎಲ್ಲೋ ರೈಟಿಂಗ್ ಅಲ್ಲಿ ಆ ಮೊಮೆಂಟಮ್ ಅವ್ರ ತಲೆ ಬಂದಿರ್ಬೋದಾ ಅನ್ಸುತ್ತೆ. ಯಾಕೆಂದ್ರೆ ತುಂಬಾ ಜನ ಅವ್ರನ್ನೇ ಮೇನ್ ವಿಲನ್ ಆಗಿ ಕಾನ್ಸಂಟ್ರೇಟ್ ಮಾಡಿದ್ರು. ಈಗ ಪ್ರೀವಿಯಸ್ ಪಾರ್ಟ್ ಅಲ್ಲೂ ಅಷ್ಟೇ ಕಿಶೋರ್ ಅವರೇ ಮೇನ್ ವಿಲನ್ ತರ ನಮಗೆ ತೋರಿಸ್ತಾ ಹೋಗ್ತಾರೆ, ಬಟ್ ಅವರು ಹಾಗೆ ಪೋರ್ಟ್ರೇ ಮಾಡ್ತಾರೆ. ಇಬ್ರದ್ದು ಮಧ್ಯ ಫಾರೆಸ್ಟ್ ಆಫೀಸರ್ ಮತ್ತೆ ಇವರೊಬ್ರದ್ದು ಅವರಿಬ್ರು ರೈವಲ್ರಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಇಲ್ಲೂ ಹಂಗೆ ವರ್ಕ್ ಆಗತ್ತೇನೋ ಅನ್ಸ್ತು, ಅಲ್ಲೇನೋ ಮಿಸ್ ಹೊಡಿತಾ ಗೊತ್ತಾಗ್ತಿಲ್ಲ. ಓಕೆ ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ಓಕೆ ಓಕೆ ಮಿಸ್ಟರ್ ನವೀನ್ ಕುಮಾರ್ ಅವರು ಏನ್ ಮೆಸೇಜ್ ಮಾಡ್ಬಿಟ್ರಾ ಊಟ ಮಾಡಿ? ಮಲಗಿದ್ದೆ, ಎಲ್ಲಿ ಫುಲ್ ಡೀಪ್ ಸ್ಲೀಪ್ ಅಲ್ಲಿ ಇದ್ದೆ. ಕಾಲ್ ಮಾಡಿ ಎಬ್ಬರಿಸ್ಬಿಟ್ರಲ್ಲಪ್ಪ ಇವರೇ. ಅದಕ್ಕೆ ತಾನು ನಾವು ಮಿಡ್ ನೈಟ್ ಮಾತಾಡೋದು, ಅದಕ್ಕೆ ಮಿಡ್ ನೈಟ್ ಅಲ್ಲಿ ಹೇಳಿ ಹೇಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಂತ ಹೇಳಿಪ್ಪ. ಯಾಕಂದ್ರೆ ನಾವು ಪುನೀತ್ ಹೇಳಿದ ಫಸ್ಟ್ ಪಾರ್ಟ್ ನೋಡಿಲ್ಲ, ಅದ್ರಿಂದ ನನಗೆ ಅದ್ರ ಲಿಂಕ್ ಏನು ಗೊತ್ತಾಗ್ತಾ ಇಲ್ಲ. ಫಸ್ಟ್ ಪಾರ್ಟ್ ಬಗ್ಗೆ ನೋಡಿರ್ಬೇಕು, ಅಂದ್ರೆ ಫಸ್ಟ್ ಪಾರ್ಟ್ ನೋಡಿರ್ಬೇಕು ಅಂತ ಏನು ಹಂಗೇನು ಅನ್ಸಿಲ್ಲ, ಬಿಕಾಸ್ ಅದು ಫಸ್ಟ್ ಪಾರ್ಟ್ ಅಲ್ಲಿ ಏನಿರಲಿಲ್ಲ. ಮೇ ಬಿ ಸ್ಟಾರ್ಟಿಂಗ್ ಅಲ್ಲಿ ನಾನ್ ಸ್ವಲ್ಪ ಕಂಪ್ಯಾರಿಸನ್ ಆಗಿ ತಗೊಂಡೆ, ಯಾಕಂದ್ರೆ ಅವರು ರೈಟಿಂಗ್ ಪಾರ್ಟ್ ಅಲ್ಲಿ ಕೂತಾಗ ಹಂಗ ಅನ್ಸಿರ್ಬೋದಾ ಅನ್ನೋದು ನನ್ ಇವ್ರಿಗೆ ಹಿಂಗ ಅನ್ಸಿದೆ ಅನ್ಸ್ತು, ಅದಕ್ಕೆ ನಾ ಕೇಳಿದೆ. ಮೇ ಬಿ ಫಸ್ಟ್ ಪಾರ್ಟ್ ಆ ಪ್ರೀವಿಯಸ್ ಪಾರ್ಟ್ ಅಲ್ಲಿ ಹಂಗ ಅನ್ಸಿಲ್ಲ ಅಂದಿದ್ರು ಹೇಗಿರ್ತಿತ್ತು ಗೊತ್ತಿಲ್ಲ. ನಿಮಗೆ ಗುಲ್ಶನ್ ದೇವ್ ಪಾರ್ಟ್ ಹೇಗ ಅನ್ಸ್ತಿತ್ತು? ನನಗೆ ಅವ್ರು ಸ್ವಲ್ಪ ಡಮ್ಮಿ ಅನ್ಸ್ಬಿಡ್ತು, ಒಂದು ಕಾಮಿಡಿ ತೋರಿಸ್ಬಿಟ್ರು. ಯಾಕಂದ್ರೆ ನೀವು ಹೇಳ್ದಂಗೆ ಬಾಲಿವುಡ್ ಅಲ್ಲಿ ಒಂಥರ ರೇಂಜ್ ಅಲ್ಲಿ ಸಕ್ಕದ ಆಕ್ಟರ್, ಒಳ್ಳೆ ಆಕ್ಟರ್ ಅಂದ್ರ ಅವರು. ಆದ್ರೆ ಇಲ್ಲಿ ಏನೋ ಒಂಥರ ನನಗೆ ಏನೋ ಹಂಗ ಅನ್ಸಿಲ್ಲ, ಅವ್ರು ಡಮ್ಮಿಯಾಗಿ ಅನ್ಸವ್ರು. ಕಾಮಿಡಿ
ಇಂಪಾರ್ಟೆಂಟ್ ಇರ್ಲಿಲ್ಲ ಅವ್ರಿಗೆ ರೋಲ್ಗೆ. ನನಗೆ ಅಷ್ಟೇ ರುಕ್ಮಿಣಿ ವಸಂತ್ಗೆ ಅಷ್ಟು ಇಂಪಾರ್ಟೆಂಟ್ ಇರ್ಲಿಲ್ಲ ಅನ್ಸುತ್ತೆ. ಆಮೇಲೆ ಜಯರಾಮ ಅಷ್ಟೇ ಇಂಪಾರ್ಟೆಂಟ್ ಇರಲಿಲ್ಲ. ರಿಷಬ್ ಶೆಟ್ಟಿ ಬಿಟ್ಟು ಬೇರೆ ಯಾರಿಗೂ ಇಂಪಾರ್ಟೆಂಟ್ ಇರ್ಲಿಲ್ಲ ಅನ್ಸುತ್ತೆ ನನಗೆ. ಈ ಸಮಸ್ಯೆ ಏನಂದ್ರೆ ರಿಷಬ್ ಶೆಟ್ಟಿ ಅವ್ನು ಸ್ಟ್ರಾಂಗ್ ಇವರೆಲ್ಲರೂ ಆಗಿರ್ಲಿಲ್ಲ. ಒಂದೊಂದು ಬಿರಿಯಾನಿಲಿ ಒಂದೊಂದ್ ಪ್ಲೇಟ್ ಅಲ್ಲಿ ಒಂದೊಂದು ಬಿರಿಯಾನಿ ಹಾಕೊಂಡ್ರು. ರಿಷಬ್ ಶೆಟ್ಟಿ ಏನ್ ಮಾಡ್ಬಿಟ್ರು 10 ಪ್ಲೇಟ್ ಹಾಕಿ ಒಂದೇ ಸತಿ ಎರ್ದ್ ಬಿಟ್ರಲ್ಲ, ಅದಕ್ಕೆ ಅವರೆಲ್ಲ ಇವ್ರು ಯಾರು ಒಂದ್ ಸ್ವಲ್ಪ ಕಡಿಮೆ ಕಡಿಮೆ ಕಾಣಿಸ್ತಾರೆ ಅಷ್ಟೇ. ನನ್ಗೆ ಹಂಗನ್ಸ್ತು. ನನಗೆ ಸ್ಟ್ರಾಂಗ್ ಅನ್ಸಿಲ್ಲ ಯಾರನ್ನು. ರಿಷಬ್ ಶೆಟ್ಟಿ ಬಿಟ್ಟು ಬರೀ ಯಾರು ಸ್ಟ್ರಾಂಗ್ ಅನ್ಸಿಲ್ಲ. ಅವ್ರ ತಾಯಿ ಕ್ಯಾರೆಕ್ಟರ್ ಸ್ವಲ್ಪ ಇಷ್ಟ ಆಯ್ತು ನನಗೆ. ಹಾ, ಚೆನ್ನಾಗ್ ಮಾಡೋದು. ರಂಗಾಣ ರಘು ವೈಟ್ ಅಂತೆ. ನನ್ಗೂ ನೋಡ್ಕೊಂಡ್ ಬಂದ್ಮೇಲೆ ಸಖತ್ತಾಗಿ ಮಾಡಿದ್ದಾರೆ ಆಕ್ಚುಲಿ. ಇನ್ ಫ್ಯೂಚರ್ ಅಲ್ಲಿ ನೋಡ್ಬೋದು ಅವ್ರನ್ನು ಇನ್ನ ಜಾಸ್ತಿ ಫಿಲಮ್ಸ್ ಅಲ್ಲಿ ಅನ್ಕೊಂತೀನಿ. ಆಕ್ಚುಲಿ ಅವರು ಥಿಯೇಟರ್ ಅಲ್ಲಿ ತುಂಬಾ ವರ್ಷಗಳಿಂದ ಮಾಡ್ತಿದ್ರು. ಸೊ ಅಂದ್ರೆ ಮೇ ಬಿ ಗೊತ್ತಿಲ್ಲ ಎಷ್ಟು ಫಿಲಮ್ ಅಲ್ಲಿ ಮಾಡಿದ್ರು ಅಂತ, ಬಟ್ ಈ ಫಿಲಮ್ ಇಂದ ಆಕ್ಚುಲಿ ತುಂಬಾ ಪ್ರಿಡಾಮಿನೆಂಟ್ ಆಗಿ ಕಾಣಿಸಿದ್ರು. ಅಂದ್ರೆ ಅವ್ರನ್ನ ನೆಕ್ಸ್ಟ್ ಯೂಸ್ ಮಾಡ್ಕೋಬಹುದು, ನಾವು ಒಂದೊಂದು ರೋಲ್ ಅವ್ರಿಗೂ ಬರೀಬಹುದು ಅನ್ನೋ ಒಂದ್ ಮದರ್ ಕ್ಯಾರೆಕ್ಟರ್ ನ ಅವ್ರು ಪ್ರೆಸೆಂಟ್ ಮಾಡ್ಬೋದು ಅಂತ ಅನಿಸ್ತು. ಹೌದು, ನಿಜ. ಆಮೇಲೆ ನನ್ಗೆ ಇನ್ನೊಂದೇನು ಅನ್ಸ್ತು ಗೊತ್ತಾ, ಕ್ಲೈಮ್ಯಾಕ್ಸ್ ಅಲ್ಲಿ ರುಕ್ಮಿಣಿ ವಸಂತ್ ಮತ್ತೆ ಇವ್ರು ಇನ್ನೊಬ್ರು ಅವ್ರ ತಂದೆ ಕ್ಯಾರೆಕ್ಟರ್ ಜಯರಾಮ್. ಜಯರಾಮ್ನ ರುಕ್ಮಿಣಿ ವಸಂತ್ ಅವರು ಕರ್ಕೊ ಬರ್ತಾರ ಗೊತ್ತಾ. ಅಲ್ಲೊಂದು ಏನು ರೂತ್ಲೆಸ್ ರುಕ್ಮಿಣಿ ವಸಂತ ನೋಡಿದಿರೆ ಇನ್ನ ಮಜಾ ಇರ್ತಿತ್ತೇನೋ ಅನ್ಸ್ತು. ಆ ರೂತ್ಲೆಸ್ ಕಾಣಿಸ್ಲಿಲ್ಲ. ಆ ರೂತ್ಲೆಸ್ ಫೈಟ್ ಏನಾದ್ರು ಕೊಡ್ಬೇಕಾಗಿತ್ತು ಅಂತ ನನ್ಗನ್ಸಿದ್ದು. ಗತ್ತಿರ್ಲಿಲ್ಲ ಒಂಥರ ಗತ್ತಿರ್ಲಿಲ್ಲ. ಆಕ್ಚುಲಿ ಅವಳು ದುರ್ಗಿ ಆಗ್ಬೋದಾಯ್ತು, ಒಂಥರ ವಿಲ್ಲನ್ ದುರ್ಗಿ ಫುಲ್ ಮಾಸ್ ಆಗಿ ಬಂದ ಡಮಾಲ್ ಡಮಾಲ್ ಅಂತ ಇಟ್ಬೋದಾಯ್ತು. ಬಟ್ ಶಿ ವಾಸ್ ಅವರು ಆಕ್ಚುಲಿ ಫುಲ್ ಆಫ್ ಮೇ ಬಿ ಅವರು ನನಗೆ ಅನ್ಸೋದು ಗೊತ್ತಾ, ಈ ಸಂಗೀತದಲ್ಲಿ ಒಂದು ಇರುತ್ತೆ ಗೊತ್ತಾ, ಅಂದ್ರೆ ಒಂದು ಮಿಡ್ ಟೋನ್ ಆಡೋರು ಮಿಡ್ ಟೋನ್ ಆಡ್ತಿರ್ತಾರೆ, ತುಂಬಾ ಹೈ ಪಿಚ್ ನ ಅವರು ಇದ್ ಮಾಡಕ್ ಆಗಲ್ಲ ಅಂತ. ಅದೇ ತರ ಇದ್ರಲ್ಲೂ ಅಷ್ಟೇ ಒಂದು ಪೀಕಿಗೆ ಅವ್ರಿಗೂ ಅಲ್ಲಿವರೆಗೆ ಇದ್ರೇನೋ ಅದನ್ನ ತುಂಬಾನು ಓವರ್ ಕೊಟ್ರೆ ಅದು ಬೇರೆ ತರ ಆಗ್ಬಿಡುತ್ತೆ ಅಂತ ಅವ್ರು ಅಲ್ಲೇ ಇತ್ತೇನೋ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಇರ್ಬೋದೇನೋ, ನನ್ಗಂಗ ಅನ್ಸ್ತು. ಅಲ್ಲಿ ರುಕ್ಮಿಣಿ ವಸಂತ್ ಕ್ಯಾರೆಕ್ಟರ್ ಏನಾದ್ರು ರೂತ್ಲೆಸ್, ಕನಕಾವತಿ ರೂತ್ಲೆಸ್ ಇದ್ರೆ ಕ್ಲೈಮ್ಯಾಕ್ಸ್ ಇನ್ನ ಮಜಾ ಕೊಡ್ತಿತ್ತು. ದೇವ್ರು ಬಂದಾಗ ರಿಷಬ್ ಶೆಟ್ಟಿ ಮೇಲೆ ಇನ್ನ ಮಜಾ ಇರೋದು ಅಂತ. ರಿವೀಲ್ ನಾನು ಸ್ಯಾಟಿಸ್ಫೈಡ್ ಆಗಿಲ್ಲ. ಅದು ಒಂಥರ ಇವಳೇ ಅವಳು ವಿಲ್ಲಿ ಅಂತ ಒಂದು ರಿವೀಲ್ ಕೊಡ್ತಾರಲ್ಲ, ಏನ್ ರಿಷಬ್ ಥಿಂಕ್ ಮಾಡ್ತಾರಲ್ಲ ಕಣ್ಮುಚ್ಕೊಂಡು ಕನಕವಂತಿಂದ, ಬಟ್ ಅದು ನನ್ಗೆ ಅದು ಕರೆಕ್ಟ್ ಆಗಿ ಅದು ಮಜಾ ರಿವೀಲ್ ಮಾಡಿಲ್ಲ ಅನ್ಸ್ತು, ಮಜಾ ಕೊಟ್ಟಿಲ್ಲ ಅನ್ಸ್ತು. ಒಂದು ಬ್ಯಾಂಗ್ ಇರ್ಲಿಲ್ಲ ಅನ್ಸುತ್ತೆ ಅದ್ರಲ್ಲಿ. ಇವಾಗ ಟ್ವಿಸ್ಟ್ ಇದ್ರೆ ಹೆಂಗಿರುತ್ತೆ, ಇನ್ ಮಕ್ಕ ಏನ್ ಇವಳ ಅಂದಂಗೆ ಏನ್ ಇರ್ಲಿಲ್ಲ ನನಗೆ ಅನ್ಸಿಲ್ಲ. ಅದೇನ್ ಸಾಫ್ಟ್ ಆಗಿ ಹೋಯ್ತು ಹಂಗೆ. ಅಲ್ಲಿ ಒಂದು ಸಕ್ಕ ಮೇಜರ್ ಟ್ವಿಸ್ಟ್ ಕೊಟ್ಬಿಟ್ಟಿದ್ರೆ ಅವಳನ್ನೇ ಅಂದ್ಬಿಟ್ಟು ಸಕ್ಕ ತೋರ್ಸ್ಬಿಟ್ಟಿದ್ರೆ ಇನ್ನ ಸ್ವಲ್ಪ ಅದು ಸ್ಟ್ರಾಂಗ್ ಆಗಿರೋದು ಅನ್ಸುತ್ತೆ ನನಗೆ. ಓಕೆ, ಬಟ್ ಆಕ್ಚುಲಿ ನಮ್ಗೇನಂದ್ರೆ ನಾವು ಒಂದ್ ಸ್ವಲ್ಪ ಬಿಫೋರ್ ಇಂದ ನೋಡ್ತಾ ಫಾಲೋ ಮಾಡಿದಾಗ ನಮ್ಗೆ ಅನ್ಸಿತ್ತು ಇದೇನೋ ಟ್ವಿಸ್ಟ್ ಇಲ್ಲ ಅಂತ ಅನ್ಸಿತ್ತು ನನ್ಗೂ ಪುನೀತನ್ಗೂ. ಸೊ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದು, ಬಿಕಾಸ್ ಸ್ವಲ್ಪ ಫಿಲ್ಮಿಕ್ ಇದಲ್ಲಿ ಇಲ್ವಾ, ಫಿಲ್ಮಿ ಫೈಲ್ಸ್ ತರ. ಸೊ ಹಂಗೇನೆ ಸಿನಿ ಫೈಲ್ಸ್ ಆಗಿ ಅದನ್ನ ಯೋಚನೆ ಮಾಡ್ಬಿಟ್ಟು ಅದನ್ನಾಗ್ಲೇ ಇದು ಹಿಂಗ್ ವರ್ಕ್ ಆಗ್ಬೋದೇನೋ, ಇದು ಹಿಂಗೆ ಟ್ವಿಸ್ಟ್ ಹೊಡಿಬೋದು ಅಂತ ಅನ್ಕೊಂಡಿದ್ದು. ದಟ್ ವಾಸ್ ಎಕ್ಸ್ಪೆಕ್ಟೆಡ್. ಬಟ್ ನನಗೇನ್ ಅನ್ಸಿದ್ದು ಅಂದ್ರೆ ಇದು ಅಂದ್ರೆ ಈವನ್ ಕನಕಾವತಿ ಆಗ್ಲಿ ಇವರಾಗ್ಲಿ ಅವರೆಲ್ಲ ಆಕ್ಚುಲಿ ಪರ್ಫಾರ್ಮೆನ್ಸ್ ಸಖತ್ತಾಗಿ ಮಾಡಿದ್ದಾರೆ. ಆಕ್ಚುಲಿ ಯಾರು ಮಾಡಿಲ್ಲ ಅಂತಿಲ್ಲ. ಬಟ್ ಅದೇನಾಗಿದೆ ಅಂದ್ರೆ ರಿಷಬ್ ಶೆಟ್ಟಿ ಅವರು ಮಾಡಿದ್ದು ಪರ್ಫಾರ್ಮೆನ್ಸ್ ಮೇಲೆ ಅದೆಲ್ಲ ಓವರ್ ತಿನ್ಕೊಂಡ್ಬಿಟ್ಟಿದೆ ಅಷ್ಟೇ. ಈಗ ಹಿಂಗೆ ರಾಕಿ ಆಗಿ ತಿನ್ಕೊಂಡ್ಬಿಟ್ರು ಗೊತ್ತಾ, ಎಲ್ಲರೂ ಸಖತ್ತಾಗಿ ಮಾಡೋರೆ, ಬಟ್ ತಿನ್ಕೊಂಡ್ಬಿಟ್ರು ಗೊತ್ತಾ ಇವ್ ರಾಕಿ ಬೈ. ಹಂಗೇನು ಇಲ್ಲೇನಾಗಿದೆ ರಿಷಬ್ ಅವ್ರು ತಿನ್ಕೊಂಡ್ಬಿಟ್ರು ಅಷ್ಟೇ. ಅದರಿಂದಾನೇ ಬೇರೆ ಆಸ್ಪೆಕ್ಟ್ಸ್ ನಮ್ಗೆ ಡಲ್ ಹೊಡಿತಿದ್ಯೋ ಅನ್ನೋ ಒಂದು ಫೀಲ್ ಬರ್ತಿದೆ ಅಷ್ಟೇ. ಹೌದು, ಈ ಪಾಯಿಂಟ್ ನ ಒಪ್ಕೊಂತೀನಿ. ಯಾಕೆ ಅಂದ್ರೆ ಗುಲ್ಶನ್ ದೇವಯ್ಯನು ಫಸ್ಟ್ ಟೈಮ್ ಕನ್ನಡದಲ್ಲಿ ಫಿಲಂ ಮಾಡ್ತಾ ಇರೋದು. ಅಂದ್ರೆ ಅವ್ರು ಕನ್ನಡದವ್ರೆ ಬೇಸಿಕಲಿ, ಬಟ್ ನಮ್ಗೆಲ್ಲೂ ಅವ್ರು ಆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಸಿಲ್ಲ. ಅಂದ್ರೆ ತುಂಬಾ ಈಸಿಯಾಗಿ ರೋಲ್ ನ ಪ್ಲೇ ಮಾಡೋರು ಅವರು. ಆಕ್ಚುಲಿ ನೋಡಿದ್ರೆ ಎಲ್ಲೂ ಅಂದ್ರೆ ಏನು ಶಾರ್ಟ್ ಅಲ್ಲಿ ಎಲ್ಲೂ ನಮ್ಗೆ ಸ್ಟ್ರಗಲ್ನೆಸ್ ಕಾಣಿಸಿಲ್ಲ, ಸ್ಮೂತ್ ಆಗಿ ಪ್ಲೇ ಮಾಡಿದ್ದಾರೆ. ಸೊ ಎಲ್ಲ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಈ ರಿಷಬ್ ಶೆಟ್ಟಿ ಅವ್ರದ್ದು ಮುಂದೆ ಡಮ್ಮಿ ಫೀಲ್. ಇವರು ತಿನ್ಕೊಂಡ್ಬಿಟ್ಟವ್ರು, ಮಚ್ಚ ಆಗ್ಬಿಟ್ಟವ್ರು, ಡಾಮಿನೇಟ್ ಮಾಡಿದ್ದಾರೆ ಎಲ್ಲರೂ ಅನ್ಸ್ತದೆ. ರಿಷಬ್ ಶೆಟ್ಟಿ ಅವ್ರದ್ದು ಮೈ ಮೇಲೆ ದೇವ್ರು ಬರೋದು ಆ ಆಕ್ಟ್ ಇದೆಯಲ್ಲ, ಆ ತಲೆ ಮೇಲೆ ಕೂತ್ಕೋಬಿಡುತ್ತೆ. ಅದ್ ಬಿಟ್ಟು ಯಾರೇ ಇನ್ನೊಬ್ಬ ಹೀರೋ ಬಂದ್ಬಿಟ್ಟು ನಾನೇನೋ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂದ್ರೆ ಜನ ಒಪ್ಕೊಳಲ್ಲ. ಅಂತಹ ಪರ್ಫಾರ್ಮೆನ್ಸ್ ಅದು.
ನನಗೆ ಇಷ್ಟ ಆಯ್ತು, ಆಕ್ಟಿಂಗ್ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಹಾ, ಯಾಕಂದ್ರೆ ನಾವು ಆ ತರದೊಂದು ನೋಡಿಲ್ಲ. ನಾನು ಕಾಂತಾರ ಫಸ್ಟ್ ಪಾರ್ಟ್ ನೋಡಕ್ಕೂ ಅಷ್ಟೇ, ಈ ಪಾರ್ಟ್ ನೋಡಕ್ಕೂ ಅಷ್ಟೇ ಆ ತರದೊಂದು ನೋಡಿರ್ಲಿಲ್ಲ ನಾನು. ಅದೇನೋ ದೈವಾರಾಧನೆ ಅದೆಲ್ಲ ಏನೋ ಬರ್ತಲ್ಲ, ಅದು ಯಾವತ್ತೂ ನೋಡಿರ್ಲಿಲ್ಲ. ಮಂಗ್ಳೂರ್ಗೆ ತುಂಬಾ ಸತಿ ಹೋಗಿದೀವಿ, ಎಷ್ಟೋ ಶೂಟ್ಗೋ ಆಗ್ಲಿ ಅಲ್ಲಿ ವೆಕೇಶನ್ಸ್ ಆಗ್ಲಿ ಎಲ್ಲ ಹೋಗಿದ್ರು. ಎಲ್ಲೂ ನಮ್ಗೆ ಅದನ್ನ ನೋಡಿರಲಿಲ್ಲ ನಾನು. ಸೊ ಎಲ್ಲ ನೋಡ್ಕೊಂಡ್ ಬಂದು ಸರಿ ರೂಮ್ ಬರ್ತಿದ್ದು. ಬಟ್ ಅದೊಂಥರ ಒಂಥರ ವಿಚಿತ್ರ ಅಲ್ಲ, ನಮ್ಗೊಂದು ಹೊಸ ತರದಿತ್ತಲ್ಲ, ಅದ್ ನನ್ಗೇನೋ ಒಂಥರ ಐ ಕ್ಯಾಚಿಂಗ್ ಆಗಿತ್ತು. ಬಟ್ ಇಲ್ಲೇನಾಯ್ತು, ಅಲ್ಲಿ 1:10 ಮಾಡ್ಬಿಟ್ರಲ್ಲ ರಿಷಬ್ ಅವರು. ಸೊ ಅದೇನಾಯ್ತು, ಕ್ರೇಜ್ ಆಗಿ ವರ್ಕ್ ಆಗೋಯ್ತು. ಅಂದ್ರೆ ಈಚೆ ಬರೋ ಫಿಲಮ್ ನೋಡ್ಕೊಂಡು ಈಚೆ ಬರೋ ಆಡಿಯನ್ಸ್ ರಿಷಬ್ ಶೆಟ್ಟಿ ನೆಕ್ಸ್ಟ್ ಲೆವೆಲ್ ಅನ್ನೋ ಫೀಲ್ಸ್ ತಂದು ಬಿಟ್ಬಿಟ್ರು. ಆಕ್ಚುಲಿ ಸಿದ್ದೇಶ್ವರ ಥಿಯೇಟರ್ ಅಲ್ಲಿ ಈ ಪಾಯಿಂಟ್ ನೆನ್ಸ್ಕೊಂಡೆ. ಸಿದ್ದೇಶ್ವರ ಥಿಯೇಟರ್ ಅಲ್ಲಿ ರಿಷಬ್ ಶೆಟ್ಟಿ ಅವ್ರಿಗೆ ಎದ್ ನಿಂತ್ಕೊಂಡು ಕ್ಲಾಸ್ ಹೊಡೆದ್ರು ಎಲ್ಲಾರುನು. ಸಿಂಗಲ್ ಥಿಯೇಟರ್ ಅದು. ಅದೇ ಒಂದು ಗೂಸ್ ಬಂಪ್ಸ್ ಕೊಡ್ತು ನನ್ಗೆ ಆಕ್ಚುಲಿ ಅಲ್ಲಿ. ಸಿದ್ದೇಶ್ವರ ಸಿಂಗಲ್ ಥಿಯೇಟರ್ ಅಂದ್ರೆ ಅಷ್ಟು ರೆಸ್ಪೆಕ್ಟ್. ಏನ್ ಪಾಯಿಂಟ್ ಅಂದ್ರೆ ರಿಷಬ್ ಶೆಟ್ಟಿನ ದೇವ್ರನ್ನೇ ಕಂಡಂಗೆ. ಊರ್ವಶಿಲಿ ಮಕ್ಕಳು ಸಕ್ಕದ ಎಂಜಾಯ್ ಮಾಡ್ತಾ ಇದ್ರು ಮೂವಿನ. ಚಿಕ್ಕ ಚಿಕ್ಕ ಮಕ್ಕಳು ಸಕ್ಕದ ಎಂಜಾಯ್ ಮಾಡ್ತಾ ಇದ್ರು. ನಾವು ಎಂಜಾಯ್ ಮಾಡೋದೇ ಅರ್ಧ ನೋಡ್ಬಿಟ್ರೆ. ಆಕ್ಚುಲಿ ನಮ್ಮ ಅಮ್ಮ ಹೇಳೋರು, ಈ ರಾಜ್ಕುಮಾರ್ ಕಾಲದಲ್ಲಿ ಶ್ರೀನಿವಾಸ ಕಲ್ಯಾಣ ಈ ಫಿಲಮ್ಗಳು, ಈ ಭಕ್ತ ಪ್ರಹ್ಲಾದ ಆ ಫಿಲಮ್ ಬಂದಾಗೆಲ್ಲ ಅಲ್ಲಿ ದೇವರಲ್ಲಿ ಥಿಯೇಟರ್ ಅಲ್ಲಿ ಚಪ್ಪಲಿ ಬಿಟ್ಬಿಡೋಗರಂತೆ. ಆಮೇಲೆ ಟ್ರಾಕ್ಟರ್ ಮಾಡ್ಕೊಂಡ್ಬಂದು ಅಲ್ಲಿ ದೇವ್ರು ಬಂದ್ರೆ ಕೈ ಮುಗಿಯರಂತೆ. ಆ ಫೀಲ್ಸ್ ಆಕ್ಚುಲಿ ಇವಾಗ ಮನು ಹೇಳಿದ್ದು ಇನ್ಸಿಡೆಂಟ್ ಕೇಳ್ತಿದ್ರೆ ಆ ತರ ಈಗ ಬಂದಿದೆ ಅನ್ನೋ ಫೀಲ್ ಬಂದಿದೆ ನನಗೆ. ಎಷ್ಟೊಂದು ರೀಲ್ಸ್ ಅಲ್ಲೂ ಅಷ್ಟೇ ಚಪ್ಪಲಿ ಬಿಟ್ಟು ಕೂತ್ಕೊಂಡು ನೋಡಿದ್ದೆಲ್ಲ ಇದೆ. ರೀಲ್ಸ್ ಅಲ್ಲೂ ನೋಡಿದ್ದೆ ನಾನು. ದೇವರೆಲ್ಲ ಬಂದಿದಾರಲ್ಲಪ್ಪ, ದೇವರೆಲ್ಲ ಬಂದಿದಲ್ಲ ನಿಮ್ಮೂರಲ್ಲಿ. ಅವರೆಲ್ಲ ಹಂಕು ಡುಂಕು ಬಾಯ್ಸ್ ಅವರೆಲ್ಲ. ಹಮ್ಕುಡಲ್ಲಪ್ಪ, ಫೀಮೇಲ್ಗೆ ಒಂದ್ ಲೇಡಿಗೆ ಫುಲ್ ದೇವ್ರು ಬಂದು ಆಮೇಲೆ ಕಾಂತರ ಗೆಟಪ್ ಹಾಕಿ ಸಕ್ಕತ್ ಇದು ಮಾಡಿದ್ರು, ಸಕ್ಕದಾಗಿ ಮಾಡಿದ್ರು ಎಲ್ಲ ಕಡೆನು. ಈ ಕಡೆ ಸೇಲಮ್ಮ ಹೀರೋ ತಮಿಳ್ನಾಡು ಕಡೆ ಎಲ್ಲೋ ದಿಂಡಕ್ಕಲ್ ಎಲ್ಲೋ ಅಲ್ಲನ ಅಷ್ಟೇ ಅದು ಕಾಂತಾರ ಗೆಟಪ್ಪ ಹಾಕೊಂಡು ಬಂದು ಸಕ್ಕದ ನೋಡಿದ್ರು ಮೂವಿಗಳು. ಎಲ್ಲಾ ಕಡೆನೂ ಒಳ್ಳೆ ರಿವ್ಯೂ ಇತ್ತು. ಐ ಥಿಂಕ್ ನಮಗೆ ಆಕ್ಷನ್ ಬಗ್ಗೆ ಹೆಂಗೆ ಅನ್ಸುತ್ತೆ ನಿಮ್ಗೆ ಮೂವಿಲಿ ಆಕ್ಷನ್ಸ್? ಆಕ್ಷನ್ ನನಗೆ ಅಂದ್ರೆ ಸಖತ್ತಾಗಿ ಮಾಡಿದ್ದಾರೆ. ಅಂದ್ರೆ ಕ್ವಾಲಿಟಿ ಆಗ್ಲಿ ಕಟ್ಸ್ ಆಗ್ಲಿ ಚೆನ್ನಾಗಿ ಹೋಗಿದೆ. ಬಟ್ ಎಕ್ಸ್ಟ್ರಾಡಿನರಿ ಆಗಿರ್ಲಿಲ್ಲ. ಎಕ್ಸ್ಟ್ರಾಡಿನರಿಗೆ ಎಲ್ಲೋ ಒಂದ್ ಕಡೆ ಅಂದ್ರೆ ಆ ಸ್ಪೆಷಲ್ ಫೈಟ್ ಅನ್ನೋ ಫೀಲ್ ಕೊಡ್ಲಿಲ್ಲ ನನ್ಗೆ. ನಾರ್ಮಲ್ ಫೈಟ್ ನ ಸಖತ್ತಾಗಿ ಮಾಡೋರೆ ಅನ್ಸ್ತು. ಅಂದ್ರೆ ಫಿಲಮ್ ಅಲ್ಲಿ ಇವಾಗ ಈ ಕಾಂತಾರದಲ್ಲಿ ಆ ಫೈಟ್ ಇದೆಯಲ್ಲ, ಆ ಫೈಟ್ ತರ ಬರ್ಬೇಕು ಅನ್ನೋ ತರ ಹೇಳೋ ತರ ಇರ್ಲಿಲ್ಲ. ಚೆನ್ನಾಗಿದೆ. ಡೀಸೆಂಟ್ ಫೈಟ್. ಕೇಳಿಸ್ತಿದ್ಯಾ? ಲೌಡ್ ಆಗಿ ಮಾತಾಡು. ಈ ನನ್ಗೆ ಲೆಫ್ಟ್ ಸ್ವಲ್ಪ ಹೋಗಿದೆ, ಸ್ವಲ್ಪ ಜೋರಾಗಿ ಮಾತಾಡು. ಓಕೆ, ಅದೇ ರಥದ್ ಫೈಟ್ ಇದೆಯಲ್ಲ, ಅದು ಎಕ್ಸಿಕ್ಯೂಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ. ರಥದ್ ಫೈಟ್ ಎಸ್ಪೆಷಲಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಅಷ್ಟು ಈಸಿ ಆಗುವಂತೂ ಇಲ್ಲ. ಆ ರಥದ್ ಫೈಟ್ ಅಂತೂ ನನಗೆ ನೆಕ್ಸ್ಟ್ ಲೆವೆಲ್ ಅನ್ಸುತ್ತೆ. ಅದು ಎಕ್ಸಿಕ್ಯೂಟ್ ಮಾಡಿದ್ರೆ ಇಂಪಾಸಿಬಲ್ ಒಂದ್ ಲೆವೆಲ್ ಅಲ್ಲೇ ಇದೆ. ಶಾರ್ಟ್ಸ್ ಆಗ್ಲಿ ಇದಾಗ್ಲಿ ಯಾವುದೇ ಆಗ್ಲಿ, ಆ ಮೂಮೆಂಟಮ್ ಆಗ್ಲಿ, ಅದೊಂದು ಎಕ್ಸ್ಪೆರಿಮೆಂಟಲ್ ಆದ್ರೂ ಒಂದ್ ಎಕ್ಸಿಕ್ಯೂಷನ್ ಸೂಪರ್ ಆಗಿ ಅನ್ಸ್ತು. ಮತ್ತೆ ಕ್ಲೈಮ್ಯಾಕ್ಸ್ ಅಂದ್ರೆ ಗುಳಿಗಾ ಫೈಟ್ ಇದೆಯಲ್ಲ, ಅಲ್ಲೊಂದ್ ಸ್ವಲ್ಪ ಚೆನ್ನಾಗ್ ಅನ್ಸ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಇದ್ ಕೊಟ್ಟಿಲ್ಲ ನನಗೆ. ರಥದ ಫೈಟ್ ನನಗೆ ಇನ್ನೊಂದು 5 ನಿಮಿಷ ಎಷ್ಟಿದೆ ಗೊತ್ತಿಲ್ಲ, ಇನ್ನೊಂದ್ ಸ್ವಲ್ಪ ಟ್ರಿಮ್ ಮಾಡ್ಬೇಕಾಯ್ತು ಅನ್ಸ್ತು. ತುಂಬಾ ಲೆಂತಿ ಆಗೋಯ್ತು ಅನ್ಸ್ತು ನನಗೆ. ಮುಗಿತಾನೆ ಇಲ್ವಲ್ಲ ಅನ್ಸ್ಬಿಡ್ತು. ಸುಮ್ನೆ ಇನ್ಸರ್ಟ್ ಮಾಡ್ದಂಗಿತ್ತು ಅದು ಮೂವಿಲಿ. ಒಂದ್ ಎಪಿಸೋಡ್ ಇನ್ಸರ್ಟ್ ಮಾಡ್ದಂಗಿತ್ತು ಅದು ಫೈಟ್, ಅದು ಆಕ್ಷನ್. ಒಂಚೂರು ಟ್ರಿಮ್ ಮಾಡಿದ್ರೆ ಕುದುರೆ ಫೈಟ್ ಎರಡು ತುಂಬಾ ಸಿಮಿಲರ್ ಅನ್ಸ್ತಿತ್ತು. ಯಾವ್ದು ಅದೊಂದ್ ಸ್ವಲ್ಪ ಅಂದ್ರೆ ಸೊ ಬೇಸಿಕಲಿ ಏನಾಗಿದೆ ಗೊತ್ತಾ, ಸೇಮ್ ಸ್ಟ್ರೀಟ್ ಒಳಗಡೆ ನಡೆಯುತ್ತೆ ಗೊತ್ತಾ. ಆ ಕುದುರೆನು ಸ್ಟ್ರೀಟ್ ಅಲ್ಲೇ ಬರುತ್ತೆ, ಈ ರಥನು ಸ್ಟ್ರೀಟ್ ಅಲ್ಲೇ ಬರುತ್ತೆ. ಸೊ ನಮ್ಗೇನಾಗಿದೆ, ಅದು ಅಟ್ಲೀಸ್ಟ್ ಅದು ಪ್ಲೇಸ್ ಆಫ್ ಅಂದ್ರೆ ಆಕ್ಷನ್ ಬೇರೆ ಕಡೆ ನಡೆದಿದ್ರೆ ಮೇ ಬಿ ಅದು ಡಿಫ್ರೆನ್ಶಿಯೇಟ್ ಕಾಣ್ತಿತ್ತನೋ. ಸೇಮ್ ಎಲಿಮೆಂಟ್ ಆಗೋಯ್ತು, ಅಟ್ಟಿಸ್ಕೊಂಬರೋದು ಇದು ಅಟ್ಟಿಸ್ಕೊಂಬರೋದು ಇದೇ ತರ ಎಲಿಮೆಂಟ್ ಆಗೋಯ್ತು. ಸೇಮ್ ಎಗರೋದು ಈ ಪಾಯಿಂಟ್ ಅಲ್ಲೇ ಬಂದ್ಬಿಡ್ತು. ಬಟ್ ನಮಗೂ ಅನ್ಸೋದಂದ್ರೆ ಆಕ್ಷನ್ ಆಕ್ಚುಲಿ ಸಖತ್ತಾಗಿದೆ. ಹೆಂಗಂದ್ರೆ ನಾವು ಇಟ್ಸ್ ನಾಟ್ ಅಂದ್ರೆ ನಾವು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ.
ಆಕ್ಚುಲಿ ಸಖತ್ತಾಗಿ ಎಫರ್ಟ್ ಕಾಣುತ್ತೆ ಅದ್ರಲ್ಲಿ. ಅಂದ್ರೆ ಆ ರಥದ ಫೈಟ್ ಇಟ್ಕೊಂಡು ಅಲ್ಲಿ ಆ ತರದೆಲ್ಲ ಕಾಂಪೋಸ್ ಮಾಡೋದಾಗ್ಲಿ ಅದೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಬಟ್ ಏನೋ ಅಂದ್ರೆ ಏನೋ ಒಂದು ಇವಾಗ ಫೈಟ್ಸ್ ಅಂದ್ರೆ ನಾವು ಸುಮ್ಮನೆ ನೋಡುದು ನಾನು ಈ ಫೈಟ್ಸ್ ಅಂದ್ರೆ ಏನಂದ್ರೆ ಈ ಜಾನ್ ವಿಕ್ ಫೈಟ್ಸ್ ಗಳೆಲ್ಲ ಒಂಥರ ಕ್ರೇಜ್ ಆಗಿರುತ್ತೆ. ಫೈಟ್ ಅಲ್ಲಿ ಇಂಗ್ಲಿಷ್ ಫಿಲಮ್ ಡಮ್ಮಿ ತೆಗಿರ್ತಾರೆ, ಬಟ್ ಜಾನ್ ವಿಕ್ ಫೈಟ್ಸ್ ಅಂದ್ರೆ ಏನೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಸೊ ಆ ತರದ್ ಏನೋ ಒಂದು ಸ್ಪೆಷಲ್ ಒಂದು ಫಿಲಮ್, ನಾಟ್ ಲೈಕ್ ಇದು ಅಂದ್ರೆ ಸ್ಲೋ ಮೋಷನ್ ಕಾಲಿಂಗ್ಸ್ ಹಿಂಗೆ ಹೊಡಿಬೇಕು ಪಂಚ ಎಲ್ಲ ಅಲ್ಲಾಡ್ಬೇಕು ಅನ್ನೋದಲ್ಲ. ಬಟ್ ಸ್ಟಿಲ್ ಎಟ್ ಅದೊಂದೇನೋ ಒಂದು ಸ್ಪೆಷಲ್ ಮೂಮೆಂಟ್ ಕ್ರಿಯೇಟ್ ಮಾಡಬಹುದಾಯ್ತು. ಆ ಎಲಿಮೆಂಟ್ಸ್ ಕ್ರಿಯೇಟ್ ಮಾಡಬಹುದಾಯ್ತು. ಬೇಸಿಕಲಿ ಅಲ್ಲಿತ್ತು ಏನೋ ಅಲ್ಲಿ ಹೊಡೆಯೋದಾಗ್ಲಿ. ಆಕ್ಚುಲಿ ಅದ್ರಲ್ಲಿ ಬೇರೆ ರಾಫಕ್ ಅಂತ ಬಂದು ಅವರು ಮಿಸ್ಸಸ್ ಒಂದು ಕ್ಯಾಮಿಯೋ ಅವೆಲ್ಲ ಚೆನ್ನಾಗಿತ್ತು. ಬಟ್ ಇಟ್ ಕುಡ್ ಹ್ಯಾವ್ ಬಿನ್ ಬೆಟರ್. ಇನ್ನ ಸಖತ್ತಾಗಿ ಮಾಡಬಹುದಾಗಿತ್ತು ಆಕ್ಚುಲಿ. ಸರ್ ಇನ್ನೊಂದು ನಾವು ಮಿಸ್ ಮಾಡ್ಕೊಳ್ತಿರೋದು ಏನು ಅಂದ್ರೆ, ನಾನು ಇಂಟರ್ವಲ್ ಫೈಟ್ ಇದೆಯಲ್ಲ ಅದು ಚೆನ್ನಾಗಿದೆ ಆಕ್ಚುಲಿ ಅನ್ಸ್ತು. ಇಂಟರ್ವಲ್ ಫೈಟ್ ಚೆನ್ನಾಗಿದೆ. ಅಲ್ಲಿ ಟೈಗರ್ ಸೀನ್ ಆಯ್ತಲ್ಲ, ಇಂಟರ್ವಲ್ ಫೈಟ್ ನನಗೆ ಆನಿಮೇಷನ್ ಸಖತ್ತಾಗಿದೆ ಅನ್ಸ್ತು. ಅಲ್ಲ ಟೈಗರ್ ಬರೋಕ್ಕಿಂತ ಮುಂಚೆ ಆ ಮೂಮೆಂಟಮ್ ಚೆನ್ನಾಗ್ ಅನ್ಸ್ತು. ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಟೈಗರ್ ಬಂದ ಡಾಮಿನೇಟ್ ಮಾಡ್ತಾ ಅನ್ಸ್ತು ನಂಗೆಲ್ಲ. ಟೈಗರ್ ಬರೋದ್ರಿಂದ ಟೈಗರ್ ಹೀರೋ ಆಗ್ಬಿಡ್ತಾ ಅನ್ಸ್ತು. ಯೋಚನೆ ಮಾಡಿದ್ರೆ ಇಂಟರ್ವಲ್ ಫೈಟ್ ತಲೆಗೆ ಬರ್ತಿಲ್ಲ. ಅದು ರಿವಾಚ್ ಮಾಡಿದಾಗ ನಮಗೆ ಒಂದ್ ಸ್ವಲ್ಪ ಇದು ಕೊಡ ಟೈಗರ್ ಡಾಮಿನೇಷನ್ ಇತ್ತಲ್ಲ, ಅದ್ರ ಮುಂದೆ ಆ ಫೈಟ್ ಹೋಗೇ ಹೋಯ್ತು. ಆಮೇಲೆ ಸಿಜಿ ವರ್ಕ್ ಚೆನ್ನಾಗಿ ಮಾಡಿದಾರೆ. ಆ ಇಂಟರ್ವಲ್ ಅಲ್ಲಿ ಸಿಜಿ ವರ್ಕ್ ಚೆನ್ನಾಗಿ ಮಾಡಿದಾರೆ. ಇಂಟರ್ವಲ್ ಅಲ್ಲ, ಫುಲ್ ಫಿಲಂ ಸಿಜಿ ವರ್ಕ್ ಗೆ ಒಂದು ಅಪ್ಲಾಸ್ ಕೊಡ್ಲೇಬೇಕು. ನನಗೆ ಅದು ಇದು ಬರ್ತಲ್ಲ, ಅದು ಏನು ಮಂಕಿ ತರ ಬಂತಲ್ಲ, ಏನದು ಇದಂತೂ ಮುಂಗ್ಸಿ ಎಲ್ಲ ಕಾಡ್ಪಾಪ ಆ ಸೀಕ್ವೆನ್ಸ್ ಎಲ್ಲ ಸಕ್ಕದಾಗಿತ್ತು. ಯಾಕಂದ್ರೆ ಒಂದೇ ಸಕ್ಕದಾಗ ಮಾಡಿದ್ರು. ಎಲ್ಲಾ ಪಾರ್ಟ್ದು ಸಿಜಿ ಸಕ್ಕದಾಗ ಮಾಡಲ್ಲ. ಆ ಪಾರ್ಟ್ ಮಾತ್ರ ಹೇಳ್ತಾರೆ, ಯಾಕಂದ್ರೆ ಅಷ್ಟು ಕಾಡ್ಪಾಪ ಅಷ್ಟು 1000 ಲಕ್ಷ ಜನ ಬರ್ತಾ ಇರ್ತಲ್ಲ. ನ್ಯಾಷನಲ್ ಜಿಯೋಗ್ರಫಿ ಹೌದು, ಮಕ್ಳು ಅಲ್ಲೆಲ್ಲ ಎಂಜಾಯ್ ಮಾಡ್ತಾ ಇದ್ರು. ಒಂದು ಫ್ಯಾಂಟಸಿ ಫಿಲ್ಮ್ಗಳು ಬರ್ಬೇಕು ಕನ್ನಡದಲ್ಲಿ. ಅಂದ್ರೆ ಅಂದ್ರೆ ಹೆಂಗಂದ್ರೆ ಇವಾಗ ನಮ್ಮ ಒಂದಷ್ಟು ನಾವು ನೋಡಿದಾಗೆಲ್ಲ ಒಂದಷ್ಟು ಈ ಡ್ರ್ಯಾಗನ್ ಫಿಲ್ಮ್ಸ್ ಆ ತರದಂದ್ರೆ ಇವಾಗ ಡೈನೋಸಾರ್ಸ್ ಫಿಲ್ಮ್ಸ್ ಎಲ್ಲ ಆ ತರದ್ ಇತ್ತಲ್ಲ. ಮೇ ಬಿ ಎಲಿಮೆಂಟ್ ಇಟ್ಕೊಂಡು ಏನೋ ಮೇ ಬಿ ಫಿಲ್ಮ್ ಮೇಕರ್ಸ್ ನೋಡ್ತಿರ್ತಾರಲ್ಲ, ಅವ್ರೇನೋ ನೋಡಿ ಟ್ರೈ ಮಾಡಿದ್ರೆ ಈ ಫ್ಯಾಂಟಸಿ ಫಿಲ್ಮ್. ಯಾಕಂದ್ರೆ ನರಸಿಂಹನು ಕ್ರೇಜ್ ಆಗಿ ವರ್ಕ್ ಆಯ್ತು ಅನಿಮೇಷನ್ ಅಲ್ಲಿ. ಸೊ ಆ ತರದ ಎಲಿಮೆಂಟ್ ಗಳನ್ನ ಟ್ರೈ ವರ್ಕೌಟ್ ಆಗ್ಬಹುದು. ಬ್ರಹ್ಮ ರಾಕ್ಷಸ ಮೂಮೆಂಟಮ್ ಹೆಂಗನ್ಸ್ತು? ಬ್ರಹ್ಮ ರಾಕ್ಷಸ ಅದ್ರಲ್ಲಿ ನನ್ಗೇನ್ ಗೊತ್ತಾ, ಅದು ಬ್ರಹ್ಮ ರಾಕ್ಷಸ ಅಂದ್ರೆ ಕತೆ ಅವ್ನು ಹೇಳಿದ್ದ. ಅಂದ್ರೆ ರಿಷಬ್ ಶೆಟ್ಟಿ ಅವರು ಇದಕ್ ಕರ್ಕೊಂಡು ಹೋಗ್ಬೇಕಾರೆ ಅವ್ನು ಕೂದ್ಲು ಹಿಂಗಿರುತ್ತೆ, ಅದಕ್ಕೆ ಕೆಲಸ ಕೊಟ್ಟವನೇ, ಆ ತರದೆಲ್ಲ ಚೆನ್ನಾಗಿತ್ತು. ಬಟ್ ಅದ್ ನನ್ಗೆ ಬಂದಾಗ ಅದು ಶಿವನ್ ಮುಂದೆ ನಂದಿ ಇರುತ್ತೆ ಗೊತ್ತಾ, ನಂದಿ ಅನ್ನೋದು ಉಗ್ರ ರೂಪಿ ಆಗವನು ಅನ್ಸ್ಬಿಡ್ತು. ಆ ಕೂದ್ಲು ಈ ಕತೆ ಯಾವ್ದು ಬರ್ಲಿಲ್ಲ. ಅಂದ್ರೆ ಆ ಸಬ್ಜೆಕ್ಟ್ ಹೊರಟೋಗಿ ಎಲ್ಲೋ ನಂದಿ ಆರೇಂಜ್ ಅವನೇ ಅನ್ಕೊಂಡೆ. ನಾನು ಅಷ್ಟೇ, ನಂದಿನ ಯಾಕೆ ಫುಲ್ ವ್ಯಾಂಪೈರ್ ತರ ಮಾಡ್ಬಿಟ್ಟು ನೆನ್ಕೊಂಡಿದ್ದೆ. ಆಮೇಲೆ ಬ್ರಹ್ಮ ರಾಕ್ಷಸ ಅಂತ ಗೊತ್ತಾಗಿದ್ದು. ಅದು ನನ್ಗದು ಒಂದು ಮಿಸ್ ಹೋಯ್ತು. ಅವೆಲ್ಲ ಸಿಜಿ. ಬಟ್ ಅದೇ ಸಿಜಿ ಅಲ್ದಿರಲ್ಲ, ಸಿಜಿ ಆಕ್ಚುಲಿ ಸಾಕಾಗ ಮಾಡೋರೆ. ನನಗೇನು ಅಂದ್ರೆ ಆ ಹುಲಿ ಒಂದೆಷ್ಟೊಂದು ಫಿಲಮ್ ನಾವು ನೋಡಿದ್ವಪ್ಪ, ಹುಲಿ ಹೆಂಗಿರುತ್ತೆ ಅಂದ್ರೆ ಒಳ್ಳೆ ಕಾಡ್ಪಾಪನೋ ಕಾಡ್ಬೇಕಿದ್ದಂಗೆ ಇರ್ತದೆ. ಬಟ್ ಇಲ್ಲಿ ಕಾಡ್ಪಾಪನು ರಿಯಲ್ ಆಗಿ ತೋರ್ಸವ್ರೆ. ಅಷ್ಟು ಬರೋದು ಆ ರಿಯಲಿಸ್ಟಿಕ್ ಒಂದು ಈಗ ಫ್ರೇಮ್ ಜಿಟರ್ ಆಗ್ತಿರ್ಲಿಲ್ಲ, ಏನು ಆಗ್ತಿರ್ಲಿಲ್ಲ. ಇಟ್ ವಾಸ್ ಫ್ಲೋಲೆಸ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಒಂದ್ ಪಾಯಿಂಟ್ ನನಗೆ ಸಿಜಿಲಿ ಮಿಸ್ ಹೊಡೆದಿದ್ದು ಅಂದ್ರೆ ಆ ಕ್ಲೈಮ್ಯಾಕ್ಸ್ ಅದಿದೆ ಗೊತ್ತಾ, ಒಂದು ಈವ್ನಿಂಗ್ ಫೀಲ್ ಅಲ್ಲಿ ಏನೋ ಶೂಟ್ ಮಾಡ್ತಾರೆ ಗೊತ್ತಾ, ಅದು ಸ್ವಲ್ಪ ಒಂದ್ ಗ್ರೀನ್ ಮ್ಯಾಟ್ ಅಲ್ಲೇ ತೆಗಿರೋ ಫೀಲ್. ಆ ಎಲಿಮೆಂಟ್ಸ್ ಏನು ಕಾಣಿಸ್ಲಿಲ್ಲ. ಅದ್ ಬಿಟ್ರೆ ಇಲ್ಲಿ ಸಿಜಿ ಹೇಳ್ಬೇಕು ಅಂದ್ರೆ ಟಾಪ್ ನಾಚ್. ಬಂದಿರೋ ರೀಸೆಂಟ್ ಫಿಲ್ಮ್ಸ್ ಯಾವ್ದೇ ಇದ್ರು ಸಿಜಿ ಎಫರ್ಟ್ ಮೆಚ್ಚಬೇಕು. ಎಫರ್ಟ್ ಚೆನ್ನಾಗಿದೆ. ಓವರ್ ಏನನ್ಸುತ್ತಪ್ಪ, ಏನನ್ಸುತ್ತೆ ನಿಮ್ಗೆ ಓವರ್ ಆಲ್ ಮೂವಿ ಬಗ್ಗೆನಾ ಇದು ನಮ್ಮ ಇದ್ರ ಬಗ್ಗೆನಾ? ಮೂವಿ ಬಗ್ಗೆ ಓವರ್ ಆಲ್ ಮೂವಿ ಇಟ್ಸ್ ನೈಸ್. ಓವರ್ ಆಲ್ ನೋಡ್ಬೋದು, ಚೆನ್ನಾಗಿದೆ. ಓವರ್ ಆಲ್ ಮೂವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಹೋದ್ರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಮೂವಿ ತರ ಇರ್ತಿದೆ. ಫಸ್ಟ್ ಮೂವಿ ಬಂದಿದ್ರಿಂದ ನಂಗೇನೋ ಇದಾಯ್ತು. ಯಾಕಂದ್ರೆ ಫಸ್ಟ್ ಪಾರ್ಟ್ ನೋಡಿಲ್ವಲ್ಲ, ಅದರಿಂದ ನನಗೆ ಇಷ್ಟ ಆಗಿರ್ಬೋದು. ಅದ್ ನೋಡ್ಕೊಂಡ್ ಬಂದಿದ್ರೆ ನಿಮ್ತ ಏನೋ ಆವರೇಜ್ ಆಗಿರ್ಬೋದು ಅನ್ಸುತ್ತೆ ನನಗೆ. ಬಟ್ ನಾನು ಫಸ್ಟ್ ಪಾರ್ಟ್ ನೋಡಿಲ್ವಲ್ಲ. ಅಲ್ಲ, ಈ ತರ ಆಗತ್ತೆ ಅಂತಾನೆ ಟ್ರೈಲರ್ ನ ಅಂಡರ್ ಪ್ಲೇ ಮಾಡಿದ್ರ ಅಂತ ರಿಷಬ್ ಶೆಟ್ಟಿ ಅವರು. ಮೇಬಿ ನನಗೂ ಆಕ್ಚುಲಿ ಏನಾಗಿತ್ತು ಅನ್ಸುತ್ತೆ, ನನ್ಗೆ ಅದು ಮೇಕಿಂಗ್ ವಿಡಿಯೋ ಬಿಟ್ಟಿದ್ರು ಗೊತ್ತಾ, ಅದು ಮಾತ್ರ ಸಖತ್ತಾಗಿ ವರ್ಕ್ ಆಗ್ಬಿಟ್ಟಿತ್ತು. ಏನ್ ಗುರು ನೆಕ್ಸ್ಟ್ ಲೆವೆಲ್ ಮಾಡ್ತಾರ ಗುರು ಅಂತ ಅನ್ಸ್ಬಿಡ್ತು. ಬಟ್ ಒಂದ್ ಪಾಯಿಂಟ್ ಅಲ್ಲಿ ನಂಗೆ ಟ್ರೈಲರ್ ಏನ್ ಗುರು ಟ್ರೈಲರ್ ಅಂದ್ರೆ ತುಂಬಾ ಹೋಪು ಮೇಕಿಂಗ್ ವಿಡಿಯೋ ಕೊಟ್ಬಿಟ್ಟು ಟ್ರೈಲರ್ ಡೆಮಿ ಮಾಡ್ಬಿಟ್ರ ಅನ್ಸ್ತು.
ಮೇ ಬಿ ಅದು ಒಂಥರ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅನ್ನೋ ಪಾಯಿಂಟ್ ಗೆನೆ ಹಂಗ್ ಮಾಡಿರ್ಬೋದು. ಇಲ್ಲ ಎಲ್ಲ ಇನ್ನ ನಿಮ್ಗೆ ಇಲ್ಲೇ ಉಪ್ಪಿನಕಾಯಿ ಇಲ್ಲೇ ಕೊಟ್ಟಿರ್ತೀನಿ, ಊಟಕ್ಕೆ ಅಲ್ಲಿ ಥಿಯೇಟರ್ ಬನ್ನಿ ಅನ್ನೋ ಫೀಲಿಗೆ ಕೊಟ್ಟಿದ್ರೇನೋ ಗೊತ್ತಿಲ್ಲ, ಡೋಂಟ್ ನೋ. ಇಲ್ಲ ಅಂಡರ್ ಪ್ಲೇ ಮಾಡಿದ್ದಾರೆ, ಯಾಕಂದ್ರೆ ರಿಷಬ್ ಶೆಟ್ಟಿ ಅವ್ರ ಡೈರೆಕ್ಷನ್, ಅವ್ರ ಪ್ರೊಡಕ್ಷನ್ ಬರೋ ಫಿಲಮ್ಸ್ ಟ್ರೈಲರ್ ಕಟ್ಸ್ ಎಲ್ಲ ಕ್ರೇಜಿ ಆಗಿರುತ್ತೆ. ನಾನ್ ಅನ್ಕೊಂಡಂಗೆ ಇದು ನೋಡಿದಾಗ ಯಾಕಿದು ಅಂತ ನನ್ಗೂ ಅನ್ಸಿತ್ತು. ನನ್ಗೆಲ್ಲ ಅಂಡರ್ ಪ್ಲೇ ಮಾಡಿದ್ದಾರೆ ಅಂತ ಅಲ್ಲೇ ಅನ್ಸಿತ್ತು. ಇಲ್ಲೇ ಎಕ್ಸ್ಪೆಕ್ಟೇಷನ್ ಕೊಟ್ರೆ ಅಲ್ಲಿ ಹೋದಾಗ ಡಮ್ಮಿ ಯಾವ್ದು ರಿವೀಲ್ ಆಗ್ಬಿಡುತ್ತೆ. ಮಾಡಬಾರ್ದು ಅಂತ ಮಾಡಿದ್ದಾರೆ ಅನ್ಸುತ್ತೆ. ತುಂಬಾ ಹೌದಾ? ರಿವೀಲ್ ಮಾಡಿದ್ರೆ ಅಲ್ಲೇ ಏನಾದ್ರೂ ಒಂದು ನಮ್ ಪುನೀತ್ ಅಂತ ಅವ್ರು ತುಂಬಾ ಯೋಚನೆ ಮಾಡ್ಬಿಡ್ತಾರೆ ಅಂತ ಅಂಡರ್ ಪ್ಲೇ ಮಾಡಿದ್ರೆ. ಇಲ್ಲ ಸರ್, ಅದು ಇರ್ಬೋದು. ಆಮೇಲೆ 2 ಟ್ರೈಲರ್ ಬಂತಲ್ಲ ಈಗ ರೀಸೆಂಟ್, ದೀಪಾವಳಿ ಟ್ರೈಲರ್ ಅಂತ ಒಂದು, ಇನ್ನೊಂದ್ 2 ಟ್ರೈಲರ್, ಅದು ನೆಕ್ಸ್ಟ್ ಲೆವೆಲ್ ಮಾಡಿಟ್ಟಿದ್ದಾರೆ. ಹೌದು, ಅದನ್ನ ಸೈಡಿಗೆ ಇಟ್ಕೊಂಡು ಇದನ್ನ ಅಂಡರ್ ಪ್ಲೇಗೋಸ್ಕರ ಯೂಸ್ ಮಾಡಿದ್ದಾರೆ ಅನ್ಸೋದು. ಹೌದು ಅಂಡರ್ ಪ್ಲೇ ಮಾಡಿದ್ದಾರೆ. ಬಟ್ ಇಟ್ ವಾಸ್ ಬಟ್ ನನಗೆ ಅನ್ಸಿದ್ದೇನೆ ಓವರ್ ಆಲ್ ನನಗೆ ಅನ್ಸಿಲ್ವಾ, ಓವರ್ ಆಲ್ ಇಟ್ಸ್ ಅ ಗ್ರೇಟ್ ವಾಚ್. ಆಕ್ಚುಲಿ ಈ ತರದ್ದು ಎಫರ್ಟ್, ಈ ತರ ಎಫರ್ಟ್ ಬೇಸಿಕಲಿ ನಾವು ಈ ಫಿಲಮ್ ನ ಎಕ್ಸ್ಪೀರಿಯನ್ಸ್ ಆಗ್ಲಿ ಎಫರ್ಟ್ ಆಗ್ಲಿ, ಈ ತರದ ಎಫರ್ಟ್ಸ್ ಫಿಲಮ್ ಕನ್ನಡ ಇಂಡಸ್ಟ್ರಿ ತುಂಬಾ ಆಗ್ಬೇಕು. ಅಂಡ್ ಅಂದ್ರೆ ಈ ತರ ಕ್ರೇಜಿ ಎಫರ್ಟ್ಸ್ ಬರ್ಬೇಕು. ಅಂಡ್ ಇನ್ನೊಂದು ನಾನು ಮೆಚ್ಚಬೇಕಾಗಿದ್ದೇನೆ ಗೊತ್ತಾ, ಹೊಂಬಾಳೆ ಫಿಲ್ಮ್ಸ್ ನಮ್ಮಲ್ಲಿ ಒಂಥರ ಕ್ರೇಜಿ ಆ ಥಾಟ್ ಇದೆ ಗೊತ್ತಾ. ಆ ಥಾಟ್ ಅಂದ್ರೆ ನಾನ್ ಕೇಳಿರೋದು, ಮೇ ಬಿ ಇದು ಗೊತ್ತಿಲ್ಲ, ಎಷ್ಟೋ ಪ್ರೊಡಕ್ಷನ್ ಹೋಗಿ ಕಾಂತಾರನ್ ಪಿಚ್ ಮಾಡಿದಾಗ ಅದು ವರ್ಕ್ ಆಗಿರ್ಲಿಲ್ಲ. ಬಟ್ ಹೊಂಬಾಳೆ ತಗೊಂಡು ಅದನ್ನ ಬ್ಯಾಕಪ್ ಮಾಡಿದಾರೆ ಗೊತ್ತಾ, ಇದೊಂದು ಕಂಟೆಂಟ್ ನ ಫಸ್ಟ್ ಪಾರ್ಟ್ ಆಗ್ಲಿ ಅಂದ್ರೆ ಈ ಪಾರ್ಟ್ ಆಗ್ಲಿ, ಸೊ ಇದನ್ನ ಬ್ಯಾಕಪ್ ಮಾಡಿ ಅಷ್ಟು ಫಂಡ್ ಮಾಡಿ ಅದನ್ನ ಮಾಡೋದಿದೆಲ್ಲ, ದ್ಯಾಟ್ಸ್ ಅಂದ್ರೆ ಆ ಅಂದ್ರೆ ಹೊಂಬಾಳೆ ಅವ್ರಿಗೆ ಹ್ಯಾಟ್ಸ್ ಆಫ್. ಆಕ್ಚುಲಿ ಅವರ ಡಿಸಿಷನ್ ಮೇಕಿಂಗ್ ಆಕ್ಚುಲಿ ಅದನ್ನ ಹಂಗ್ ಪೋರ್ಟ್ರೇ ಮಾಡಿದಾಗ್ಲಿ, ಮಾರ್ಕೆಟಿಂಗ್ ಆಗ್ಲಿ, ಅದೊಂದು ಓರಿಯನ್ ಮಾಲ್ ನೋಡಿದ್ದೆ, ಓರಿಯನ್ ಮಾಲ್ ಎಂತ ಅದು ಓಪನಿಂಗ್ ಆಗ್ಲಿ, ಆ ತರದೇನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೊಂದು ಒಂದೇನೋ ಒಂದು ಮಾಡಿದ್ರು ಡೆನ್ ತರ. ಆಕ್ಚುಲಿ ಅದೊಂದು ಮಾರ್ಕೆಟಿಂಗ್ ಸೈಕ್ ಆಗಿತ್ತು, ಕ್ರೇಜಿ ಲೆವೆಲ್ಸ್ ಅಲ್ಲಿ ಇತ್ತು. ಮಾರ್ಕೆಟಿಂಗ್ ಪಾರ್ಟ್ 3 ಬರುತ್ತೆ ಹೆಂಗೆ? ಮಾರ್ಕೆಟಿಂಗು ಇನ್ನ ಮಾಡ್ಬೋದಾಗಿತ್ತೇನೋ ಅಂತ ನನಗೆ ಬಟ್ ಆಕ್ಚುಲಿ ನನಗೇನು ಅನ್ಸುತ್ತೆ ಆಗ್ಲೇ ವೀಕ್ ಇದ್ದಂಗೆ ಅಂತ. ಇಲ್ಲ, ಫಸ್ಟ್ ಪಾರ್ಟ್ ಅಲ್ಲಿ ಆಕ್ಚುಲಿ ಅದೊಂದು ಮಾರ್ಕೆಟ್ ಮಾಡ್ಬಿಟ್ಟಿತ್ತು ಕಾಂತಾರನ. ಸೊ ಅವ್ರು ಆಕ್ಚುಲಿ ನನ್ಗೆ ಏನೋ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ವರ್ಕ್ ಆಗಿದೆ. ಕಾಂತಾರನೋ ಒಂದು ಫ್ರಾಂಚೈಸಿ ಇತ್ತು, ಸೊ ಅದು ಆಕ್ಚುಲಿ ಅದನ್ನ ಬಿಲ್ಡ್ ಮಾಡಿತ್ತು. ಕಾಂತಾರ ಏನೋ ಅನ್ನೋದು ಒಂದು ಅದ್ರದ್ದು ಆರ ಏನಿತ್ತು ಅದು ಬಿಲ್ಡ್ ಮಾಡಿಟ್ಟಿತ್ತು. ಸೊ ಇವ್ರೊಂದ್ ಚೂರು ಏನ್ ಬೇಕಾಯ್ತು ಅಂದ್ರೆ, ನಾವು ಬರ್ತಾ ಇದೀವಿ ಅಂತ ಡೇಟ್ ಅನ್ನು ಮಾತ್ರ ಫಿಕ್ಸ್ ಮಾಡ್ಬೇಕಾಯ್ತು. ಸೊ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅನ್ಸುತ್ತೆ ನನಗೆ. ಅಂದ್ರೆ ಒಂದೊಂದು ಫಿಲಮ್ಗೆ ಓವರ್ ಆಗಿ ಪ್ರಮೋಟ್ ಮಾಡಿದ್ರು ಬ್ಯಾಕ್ ಫೈರ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಮಾರ್ಕೆಟಿಂಗ್ ವಿಷಯದಲ್ಲಿ ಚೆನ್ನಾಗಿ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ಪಾರ್ಟ್ 3 ಬರುತ್ತಾ ಹಿಂಗೆ? ಬರಲ್ವಾ? ಒಂದ್ಸತಿ ರಿಷಬ್ ಶೆಟ್ಟಿ ಲೈನ್ ಹಾಕತ್ತೀನಿ, ಲೈನ್ ಹಾಕೊಂಡು ನಮ್ 4 ವರ್ಷದಲ್ಲಿ ಇನ್ನೊಂದು ಮಧ್ಯದಲ್ಲಿ ಇನ್ನೊಂದು 5ನೇ ಬರ್ಬೇಕಾ ಬರ್ಬಾರ್ದ ನಿಮ್ಗೆ? ಇಲ್ಲ ಬರ್ಬೇಕಾ ಬರ್ಬಾರ್ದ? ಬರ್ಬೇಕು, ತುಂಬಾ ಟೈಮ್, ಒಂದು 10 years ಆದ್ಮೇಲೆ ಬರ್ಬೇಕು. 10 years 4-5 ಪ್ರಾಜೆಕ್ಟ್ ಅಂದ್ರೆ ನಮ್ಗೆ ಆ ಮಜಾ ಹೋಗ್ಬೇಕು. ಅವ್ರ ಮೈ ಮೇಲೆ ದೇವ್ರ ಬರೋ ಮಜಾ ಹೋದ್ಮೇಲೆ ಬರ್ಬೇಕು. ಬ್ಯಾಕ್ ಟು ಬ್ಯಾಕ್ ಕೊಟ್ರೆ ನಮಗೂ ಬೋರ್ ಹೊಡೆದ್ಬಿಡುತ್ತೆ ಅಂತ ಅಷ್ಟೇ. ನನಗೇನ್ ಅನ್ಸುತ್ತೆ ಗೊತ್ತಾ, ಈ ನಮ್ ಸನಾತನ ಧರ್ಮದಲ್ಲಿ ಎಷ್ಟೋ ದೇವರುಗಳಿದ್ದಾರೆ, ಎಷ್ಟೊಂದು ಈ ತರ ಗುಳಿಗ, ಆ ತರ ದೈವಗಳಾಗ್ಲಿ, ಆ ತರದ ಎಲಿಮೆಂಟ್ಸ್ ಏನಿದೆ ಅದನ್ನ ತಗೊಂಡೋದ್ರೆ 1000 ಅಪಾರ್ಟ್ ಮಾಡ್ಬೋದು, 1000 ಕತೆ ಬರೀಬಹುದು, ಕಥೆಗಳಲ್ಲಾಗ್ಲಿ. ಬಟ್ ಸ್ಟಿಲ್ ನನಗೇನ್ ಅನ್ಸುತ್ತೆ ಅಂದ್ರೆ ಇದನ್ನ ಮಾಡ್ಬೇಕು. ಆಕ್ಚುಲಿ ಆ ತರ ಫ್ರಾಂಚೈಸಿ ಬರ್ಬೇಕು. ಬಟ್ ಸ್ಟಿಲ್ ಏನ್ ಗೊತ್ತಾ ಅಂದ್ರೆ, ದಿನ ಬಿರಿಯಾನಿ ಕೊಟ್ಬಿಟ್ರೆ ತಿನ್ನೋರ್ಗ್ ಬೇಜಾರಾಗ್ಬಿಡುತ್ತೆ. ಸೊ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಒಂದಷ್ಟು 4 ದಿನ ನಮ್ಮ ಬುದ್ಧಿವಂತರಿದ್ದಾರೆ, ಒಂದು ಬರೀ ಚಿತ್ರಾನ್ನ ಕೊಟ್ಟು ಇಲ್ಲ ರಸಮನ್ನ ತಿನ್ಸಕ್ಕೆ ಅಂತವ್ರು ಒಂದಷ್ಟು ಜನ ರಸಮನ್ನ ತಿನ್ಸಿ, ಚಿತ್ರಾನ್ನ ತಿನ್ಸಿ, ನೆಕ್ಸ್ಟ್ ಅವಾಗ ಬಿರಿಯಾನಿ ಬಂದ್ರೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಐ ಹೋಪ್ ಸೆಪ್ಪೆ ಮಾಡಾಕ್ಬಿಡ್ಬೇಕು, ನಾಲ್ಗೇನ್ ಸೆಪ್ಪೆ ಮಾಡಾಕ್ಬಿಡ್ಬೇಕು. ಒಂಚೂರು ಉಪ್ಪು ಕೊಟ್ರು ಸಕದಾಗೈತಲ್ಲ ಅನ್ಸ್ಬೇಕು, ಅವಾಗ ಬರ್ಬೇಕು. ಈಗ ಸಿಂಗಲ್ ಇದೀವಿ, 10 ವರ್ಷ ಆದ್ಮೇಲೆ ಫ್ಯಾಮಿಲಿಗೆ ಹೋಗುವ. ನನಗೇನೋ ಡೌಟ್, ನಾವಿಬ್ರು ನನಗೇನೋ ಡೌಟ್, ಇಬ್ರು ನಾವಿಬ್ರು ಜೊತೆ ಹೋಗ್ತೀವಿ. ಹೌದು, ಆಲ್ರೆಡಿ ಮೋಗನಿಗಿದೆ. ಪುನೀತ ನೋಡ್ಕೊಳ್ಳೋ. ಇನ್ನೂ ಟೈಮ್ ಇದೆ ಸರ್ ತುಂಬಾ. ಬಟ್ ಅದೊಂಥರ ನನಗೆ ಓವರ್ ಆಲ್ ನನ್ಗೆ ಫಿಲಂ ಬಗ್ಗೆ ಒಂಥರ ಮಜಾ ಆಯ್ತು. ಅಂದ್ರೆ ಫಸ್ಟ್ ವಿಡಿಯೋ ಅಲ್ವಾ, ಹೆಂಗ್ ಬಂತು ಅಂತ ಐಡಿಯಾ ಇಲ್ಲ. ಬಟ್ ಸ್ಟಿಲ್ ಒಂದು ಪ್ರಯತ್ನ ಅಷ್ಟೇ. ಹಿಂಗ್ ಮಾತಾಡ್ಬೋದು, ಒಂದು ಡಿಸ್ಕಷನ್ ಒಂದ್ ನೋಡಿದ್ರೆ ಜನ ನೋಡೋರ್ಗೆ ಮಜಾ ಬರುತ್ತೋ, ಇಲ್ಲ ಅವರು ನೋವು ನೀನ್ ಹೇಳಿದ್ ಕರೆಕ್ಟ್ ಗುರು, ನೀನೇನೋ ಸೈಕಾಗಿ ಮಾತಾಡ್ದೆ, ಇಲ್ಲ ನೀನೋ ಡಬ್ಬಾ ತರ ಮಾತಾಡ್ದೆ, ಡ್ಯಾಶ್ ನನ್ ಮಗ, ಡ್ಯಾಶ್ ನನ್ ಮಗ ಅಂತ ಅಂತಾರೋ, ಇಲ್ಲ ಸೂಪರ್ ಗುರು ಸಖತ್ತಾಗಿ ಮಾತಾಡ್ದೆ ನಕಲ್ಲಿ ಅಂತ ಮಾತಾಡ್ತಾರೋ ಗೊತ್ತಿಲ್ಲ. ಬಟ್ ಇಟ್ ವಾಸ್ ಅ ನ್ಯೂ, ನಮ್ಗೊಂದು ಎಕ್ಸ್ಪೀರಿಯನ್ಸ್. ಅಂಡ್ ವಿಲ್ ಬಿ ಒಂದಷ್ಟು ಏನೇನೋ ತರ್ತೀವಿ, ಹೊಸ ಟಾಪಿಕ್ಸ್ ಬಗ್ಗೆ ಮಾತಾಡ್ತೀವಿ, ಸಿನಿಮಾ, ಮಾತು, ಕತೆ ಬಗ್ಗೆನೂ ಮಾತಾಡ್ತೀವಿ, ಸಿನಿಮಾ ಬಗ್ಗೆನೂ ಮಾತಾಡ್ತೀವಿ. ಏನಾದ್ರು ಮಾತುಗಳು ಬಂದ್ರೆ ಆ ಮಾತುಗಳ ಬಗ್ಗೆನೂ ಮಾತಾಡ್ತೀವಿ. ಸೊ
ಸೊ ಇದು ನಾವು 4 ಜನ ಬರ್ತಾನೆ ಇರ್ತೀವಿ. ಇದು ವಾರಕ್ಕೆ 3 ದಿನ ಬರ್ತೀವೋ, ದಿನ ಬರ್ತೀವೋ, ಇಲ್ಲ ವಾರಕ್ಕೆ ಒಂದೇ ಸತಿ ಬರ್ತೀವೋ ಅದನ್ನೆಲ್ಲ ಡಿಸೈಡ್ ಮಾಡ್ತಾ ಇರ್ತೀವಿ. ಹೊಸ ಚಾನಲ್ ಅಲ್ವಾ? ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸಿನಿಮಾ ಮಾತು ಕತೆ. ಲೈಕ್ ಮಾಡಿ ನಮ್ಮ ವಿಡಿಯೋಗಳನ್ನ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರೋ ಡಿಸ್ಕಷನ್ಸ್ ವರ್ಕ್ ಆಗ್ತಿದೆ, ಇಲ್ಲ ಇವ್ರೇನೋ ಒಂದು ಒಳ್ಳೆ ಥಾಟ್ಸ್ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ, ನಾವು ಅನ್ಕೊಂಡಿದ್ದು ಇವ್ರು ಹೇಳ್ತಿದಾರೆ ಅನ್ನೋ ಪಾಯಿಂಟ್ ನಿಮ್ಗೆ ಬಂತು ಅಂದ್ರೆ ಶೇರ್ ಮಾಡಿ. ಅಂಡ್ ನಿಮ್ಗೂ ಏನೋ ಥಾಟ್ಸ್ ಇದೆ ಕೆಳಗಡೆ, ಮೇಲ್ಗಡೆ, ಸೈಡ್ ಕಡೆ, ಈ ಕಡೆ ಎಲ್ಲ ಕಮೆಂಟ್ ಮಾಡಿ. ನಾವು ಅದನ್ನ ಡೆವಲಪ್ ಮಾಡ್ಕೋತೀವಿ. ಬ್ಯಾಕ್ ಗ್ರೌಂಡ್ಸ್ ಗಳು ಅಸಹ್ಯವಾಗಿರ್ಬೋದು, ಬಟ್ ಒಂದ್ ಸ್ವಲ್ಪ ದುಡ್ಡು ಬರಲಿ ಅವಾಗ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡಿ ಸಖತ್ತಾಗಿ ಮಾಡ್ತೀವಿ. ಓಕೆ ಬಾಯ್. ಬಿಡಲ್ಲ. ಬಾಯ್ ಬಾಯ್. ರಾಮ್ ರಾಜ್ಯ ನಿದ್ದೆ ಮಾಡಕ್ ಬಿಡ್ರಿ.